Namaskaram. So, in this particular video, we had done some videos on quick revision of some PUC first year, class 11 chapters like motion in a straight line and motion in a plane. Similarly, in this video, we'll be focusing on quick revision of the chapter laws of motion. ಓಕೆ, ಈಗ ಮೋಷನ್ ಇನ್ ಸ್ಟ್ರೇಟ್ ಲೈನ್ ಮತ್ತು ಮೋಷನ್ ಇನ್ ಪ್ಲೇನ್ ಚಾಪ್ಟರ್ ಕಂಪ್ಯಾರಿಸನ್ ಮಾಡಿದರೆ ಲಾಸ್ ಆಫ್ ಮೋಷನ್ ಇಸ್ ಕ್ವೈಟ್ ಸಿಂಪಲ್ ಚಾಪ್ಟರ್. ಅಟ್ಲೀಸ್ಟ್ ಆ ಕನ್ಸೆಪ್ಟ್ಸ್ ನಿಮ್ಗೆ ರೀಕಾಲ್ ಮಾಡ್ಕೊಳ್ಳೋಕೆ ಈಸಿ ಆಗ್ತೈತೆ. ಓಕೆ, ಮೇನ್ಲಿ ಲಾಸ್ ಆಫ್ ಮೋಷನ್ ಚಾಪ್ಟರ್ ಅಂತ ಅಂದ ತಕ್ಷಣ ನಿಮ್ಗೆ ನೆನಪಾಗ್ಬೋದು. ಪರ್ಟಿಕ್ಯುಲರ್ಲಿ ಇಲ್ಲಿ ವೆನ್ ವಿ ಟಾಕ್ ಅಬೌಟ್ ಲಾಸ್, ಯಾವ ಲಾಸ್ ಇವು ಅಂದರೆ ನ್ಯೂಟನ್ ಎಕ್ಸ್ಪ್ಲೇನ್ ಮಾಡಿದ್ದು. ಓಕೆ, ವಿತ್ ಸಮ್ ಎಕ್ಸ್ಪೆರಿಮೆಂಟ್ಸ್ ಹಿ ಕನ್ಕ್ಲೂಡೆಡ್ ವಿತ್ 3 laws ಆಫ್ ಮೋಷನ್ ಅಂತ ಕರಿತೀವಿ. ನ್ಯೂಟನ್ಸ್ ಫಸ್ಟ್ ಲಾ, ಸೆಕೆಂಡ್ ಲಾ ಆ್ಯಂಡ್ ಥರ್ಡ್ ಲಾ. ಆ್ಯಂಡ್ ಆ ಲಾಸಿಗೆ ಸಂಬಂಧಪಟ್ಟಂಥ ಬೇರೆ ಒಂದಿಷ್ಟು ಕನ್ಸೆಪ್ಟ್ಸ್ ಬರ್ತಾವೆ, ಫಿಸಿಕಲ್ ಕ್ವಾಂಟಿಟೀಸ್ ಬರ್ತಾವೆ. ಅದನ್ನು ಈ ಒಂದು ಪರ್ಟಿಕ್ಯುಲರ್ ವಿಡಿಯೋದೊಳಗೆ ಆ್ಯಸ್ ಮಚ್ ಆಸ್ ಪಾಸಿಬಲ್ ನಾವು ಕಾಂಪಿಟೇಟಿವ್ ಎಕ್ಸಾಮ್ದು ಪ್ರಿಪರೇಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಆ್ಯಸ್ ಇಟ್ ಈಸ್ ಅ ಚಾಪ್ಟರ್ ಫ್ರಮ್ PUC ಫಸ್ಟ್ ಇಯರ್, ಕನ್ಸೆಪ್ಟ್ಸು ಸ್ವಲ್ಪ ನೆನಪು ಇರ್ತಾವಲ್ಲ ಅಂತ ಹೇಳಿ ಅದರ ಸಲುವಾಗಿ ನಾವು ಯಾವ ರೀತಿ 2 ಚಾಪ್ಟರ್ ಮೇಲೆ ಕ್ವಿಕ್ ರಿವಿಷನ್ ಅಂಥೇಳಿ ವಿಡಿಯೋ ಮಾಡಿದ್ವಿ. ಇದರೊಳಗೆ ಈ ವಿಡಿಯೋದೊಳಗೆ ಆ್ಯಸ್ ಮಚ್ ಆಸ್ ಪಾಸಿಬಲ್ ಅದರೊಳಗಿನ ಟಾಪಿಕ್ಸನ್ನು ರೀಕ್ಯಾಪ್ ಮಾಡ್ಕೊಳಕ್ಕೆ ಟ್ರೈ ಮಾಡೋಣ. ಅಕಸ್ಮಾತ್ ಯಾರು ಉಳಿದು ಅಂದರೆ ಮತ್ತೆ ನ್ಯೂಮರಿಕಲ್ಸ್ನೊಳಗೂ ಕವರ್ ಆಗ್ತಾವೆ. ಸೊ ಲಾಸ್ ಆಫ್ ಮೋಷನ್ನೊಳಗೆ ಓಕೆ, ಇದರೊಳಗಿಂದು ಟಾಪಿಕ್ಸು ಸ್ವಲ್ಪ ನಿಮಗೆ ನೆನಪಿದ್ರೆ ಇನರ್ಷಿಯಾ ಅನ್ನುವಂಥ ಒಂದು ಟಾಪಿಕಿಂದ ಸ್ಟಾರ್ಟ್ ಆಗ್ತೈತಿ. ಓಕೆ, ನಾವಾಗ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ ಇನರ್ಷಿಯಾ ಮೀನ್ಸ್ ಲೇಸಿನೆಸ್ ಅಂಥೇಳಿ. ಸೊ ಲೇಸಿನೆಸ್ ಅಂದರೆ ನಾವೇನು ನಾರ್ಮಲಾಗಿ ರಿಯಲ್ ಲೈಫ್ನೊಳಗೆ ಯೂಸ್ ಮಾಡ್ತೀವಿ, ಅದಕ್ಕೂ ಒಂದು ರೀತಿ ಇನರ್ಷಿಯಾ ಅಂತಲೇ ಹೇಳ್ತಾರೆ. ಇಲ್ಲೇ ನಾವು ಪರ್ಟಿಕ್ಯುಲರ್ಲಿ ಈಗ ಮಾತಾಡಕತ್ತಿದ್ದು ಇನರ್ಷಿಯಾ ಆಫ್ ಬಾಡೀಸ್, ಫಿಸಿಕಲ್ ಬಾಡೀಸ್, ಅವುಗಳಿಗಿರುವಂಥ ಇನರ್ಷಿಯಾ. ಓಕೆ, ಸೊ ಅದರೊಳಗೆ ನಾವು ಡಿಸ್ಕಸ್ ಮಾಡಿದ್ವಿ ದೇರ್ ಆರ್ 3 types ಆಫ್ ಇನರ್ಷಿಯಾ: ಇನರ್ಷಿಯಾ ಆಫ್ ರೆಸ್ಟ್, ಇನರ್ಷಿಯಾ ಆಫ್ ಮೋಷನ್ ಆ್ಯಂಡ್ ಇನರ್ಷಿಯಾ ಆಫ್ ಡೈರೆಕ್ಷನ್ ಅಂಥೇಳಿ. ಇದ್ರ ಮೀನಿಂಗ್ ಏನಂದರೆ ಇನರ್ಷಿಯಾ ಇಸ್ ದ್ಯಾಟ್ ಪ್ರಾಪರ್ಟಿ ಆಫ್ ಅ ಬಾಡಿ ಬಿಕಾಸ್ ಆಫ್ ವಿಚ್ ಇಟ್ ವಾಂಟ್ಸ್ ಟು ಕಂಟಿನ್ಯೂ ಟು ಬಿ ಇನ್ ಇಟ್ಸ್ ಸ್ಟೇಟ್. ಇಟ್ ವಾಂಟ್ಸ್ ಟು ಕಂಟಿನ್ಯೂ ಇನ್ ವಾಟ್ ಎವರ್ ಸ್ಟೇಟ್ ಇಟ್ ಈಸ್. ಸ್ಟೇಟ್ ಅಂದರೆ ಯಾವ ಸ್ಥಿತಿ ಒಳಗೈತೆ. ಈಗ ಲೈಕ್ ಒಂದು ಆಬ್ಜೆಕ್ಟ್ ರೆಸ್ಟ್ನೊಳಗಿದ್ರೆ ಐ ವುಡ್ ಲೈಕ್ ಟು ಕಂಟಿನ್ಯೂ ಇನ್ ರೆಸ್ಟ್, ಮೋಷನ್ನೊಳಗಿದ್ರೆ ಐ ವುಡ್ ಲೈಕ್ ಟು ಕಂಟಿನ್ಯೂ ಇನ್ ಮೋಷನ್. ಆ್ಯಂಡ್ ಇಫ್ ಇಟ್ಸ್ ಇನ್ ಮೋಷನ್ ಇಟ್ ವಾಂಟ್ಸ್ ಟು ಕಂಟಿನ್ಯೂ ಇನ್ ಅ ಪರ್ಟಿಕ್ಯುಲರ್ ಡೈರೆಕ್ಷನ್. ಇಟ್ ಡಸ್ ನಾಟ್ ವಾಂಟ್ ಟು ಚೇಂಜ್ ಇಟ್ಸ್ ಡೈರೆಕ್ಷನ್. ಸೊ ದಟ್ ವಿ ಕಾಲ್ ಇಟ್ ಆಸ್ ಇನರ್ಷಿಯಾ ಆಫ್ ಡೈರೆಕ್ಷನ್. ಸೊ ಲೈಕ್ವೈಸ್ ದೇರ್ ಆರ್ 3 kinds ಆಫ್ ಇನರ್ಷಿಯಾ ಆರ್ ಲೇಸಿನೆಸ್ ವಿ ಕ್ಯಾನ್ ಸೇ. ಸೊ ಇನರ್ಷಿಯಾ ಆಫ್ ರೆಸ್ಟ್ ಯಾವ ಆಬ್ಜೆಕ್ಟಿಗೆ ಇರ್ತೈತಲ್ಲ ಅದು ರೆಸ್ಟ್ನೊಳಗಿದ್ದು ರೆಸ್ಟ್ನೊಳಗೆ ಇರ್ತೀನಿ ಅಂತ ಹೇಳ್ತೈತಿ. ಮೋಷನ್ನೊಳಗಿದ್ರೆ ಮೋಷನ್ನೊಳಗೆ ಇರ್ತೀನಿ ಅಂತ ಹೇಳ್ತೈತಿ. ಡೈರೆಕ್ಷನ್ ಚೇಂಜ್ ಮಾಡೋಂಗಿಲ್ಲ ಅಂತ ಆಬ್ಜೆಕ್ಟ್ಸ್ ಹೇಳ್ತಾವೆ ಮೋಷನ್ನೊಳಗಿದ್ದಾಗ. ಸೊ ಇಲ್ಲಿ ಎಕ್ಸಾಂಪಲ್ಸ್ ಅದಾವೆ, ಒಂದು ಕ್ವಿಕ್ ಆಗಿ ನೋಡ್ಬಿಡೋಣ. ಇನರ್ಷಿಯಾ ಆಫ್ ರೆಸ್ಟ್ ಎಕ್ಸಾಂಪಲ್: ವೆನ್ ಅ ಬಸ್ ಆರ್ ಟ್ರೈನ್ ಸ್ಟಾರ್ಟ್ಸ್ ಟು ಮೂವ್ ಸಡನ್ಲಿ, ದ ಪ್ಯಾಸೆಂಜರ್ಸ್ ಸಿಟ್ಟಿಂಗ್ ಇನ್ ಇಟ್ ಫಾಲ್ ಬ್ಯಾಕ್ವರ್ಡ್ ಡ್ಯೂ ಟು ಇನರ್ಷಿಯಾ ಆಫ್ ರೆಸ್ಟ್. ಅಂದರೆ ಬಸ್ ಮುಂದೆ ಹೋಗ್ಬಿಡ್ತೈತಿ, ಬಟ್ ನಮ್ಮ ಬಾಡಿ ಹೇಳ್ತೈತಿ ನಾ ರೆಸ್ಟ್ನೊಳಗೆ ಇರ್ತೀನಿ. ಸೊ ಅದಕ್ಕೆ ಬಸ್ ಮುಂದೆ ಹೋಗಿ ನಾವು ಅಲ್ಲೇ ಉಳ್ಕೊಂಡಿದ್ದಕ್ಕೆ ವಿ ಫೀಲ್ ದ್ಯಾಟ್ ವಿ ಹ್ಯಾವ್ ಬೀನ್ ಪುಷ್ಡ್ ಬ್ಯಾಕ್ವರ್ಡ್ಸ್. ಸೊ ಇನರ್ಷಿಯಾ ಆಫ್ ಮೋಷನ್: ವೆನ್ ಅ ಮೂವಿಂಗ್ ಬಸ್ ಆರ್ ಟ್ರೈನ್ ಸ್ಟಾಪ್ಸ್ ಸಡನ್ಲಿ, ದ ಪ್ಯಾಸೆಂಜರ್ಸ್ ಸಿಟ್ಟಿಂಗ್ ಇನ್ ಇಟ್ ಜರ್ಕ್ ಇನ್ ಫಾರ್ವರ್ಡ್ ಡೈರೆಕ್ಷನ್. ಈಗ ಲೈಕ್ ಒಂದು ಬಸ್ನೊಳಗೆ ಕುಂತೀರಿ ನೀವು, 80 km/h ಸ್ಪೀಡ್ನೊಳಗೆ ಬಸ್ ಹೊಂಟೈತಿ, ಸಡನ್ನಾಗಿ ಡ್ರೈವರ್ ಬ್ರೇಕ್ ಹಚ್ಬಿಟ್ಟ ಅಂದರೆ ನೀವು ಹೋಗಿ ಮುಂದಿನ ಫ್ರಂಟ್ ಸೀಟಿಗೆ ನಿಮ್ಮ ತಲೆ ಬಡಿಯೋ ಚಾನ್ಸಸ್ ಇರ್ತಾವೆ. ಅದು ಇನರ್ಷಿಯಾ ಆಫ್ ಮೋಷನ್. ಲೈಕ್ವೈಸ್ ಆ್ಯಕ್ಚುಲಿ ನಾವು ಈ ಚಾಪ್ಟರ್ನ PUC ಫಸ್ಟ್ ಇಯರ್ನೊಳಗೆ ಡಿಸ್ಕಸ್ ಮಾಡಿದಾಗ ವಿ ಹ್ಯಾಡ್ ಡಿಸ್ಕಸ್ಡ್ ಲಾಟ್ ಆಫ್ ಎಕ್ಸಾಂಪಲ್ಸ್ ಆನ್ ಇನರ್ಷಿಯಾ ಆಫ್ ರೆಸ್ಟ್. ಓಕೆ, ಈಗ ಇಷ್ಟು ಅವನ್ನ ಹೇಳೋ ಅವಶ್ಯಕತೆ ಇರೋಂಗಿಲ್ಲ, ಅದು ಕನ್ಸೆಪ್ಟ್ ನಿಮಗೆ ಏನಂತ ಗೊತ್ತಿದ್ರೆ ಸಾಕು. ಇನರ್ಷಿಯಾ ಆಫ್ ಡೈರೆಕ್ಷನ್: ವಿ ಕ್ಯಾನ್ ಪ್ರೊಟೆಕ್ಟ್ ಅವರ್ ಸೆಲ್ಸ್ ಫ್ರಮ್ ರೈನ್ ಬೈ ಅನ್ ಅಂಬ್ರೆಲಾ ಬಿಕಾಸ್ ರೈನ್ ಡ್ರಾಪ್ಸ್ ಕೆನಾಟ್ ಚೇಂಜ್ ಡೈರೆಕ್ಷನ್ ಇನ್ ಇಟ್ಸ್ ಓನ್. ಓಕೆ, ಇದೆಲ್ಲ ಬಿಡ್ರಿ. ಇನರ್ಷಿಯಾ ಆಫ್ ಡೈರೆಕ್ಷನ್ಗೆ ನಾ ಬೆಸ್ಟ್ ಎಕ್ಸಾಂಪಲ್ ಏನು ಹೇಳಿದ್ದೆ, ನೀವು ಕಾರ್ನೊಳಗೆ ಕುಂತೀರಿ, ಬ್ಯಾಕ್ ಸೀಟ್ನೊಳಗೆ ಅಥವಾ ಒಂದು ಎಂಡ್ನೊಳಗೆ, ಐದರ್ ಟುವರ್ಡ್ಸ್ ದ ವಿಂಡೋ, ಐದರ್ ಲೆಫ್ಟ್ ವಿಂಡೋ ಆರ್ ರೈಟ್ ವಿಂಡೋ.
ಸ್ಟ್ರೇಟ್ ಒಂದು ರೋಡ್ನೊಳಗೆ ಕಾರ್ ಹೊಂಟೈತಿ, ಸಡನ್ಲಿ ಇಫ್ ದ ಕಾರ್ ಟೇಕ್ಸ್ ಅ ಲೆಫ್ಟ್ ಕರ್ವ್, ನಾವು ರೈಟ್ ಸೈಡ್ ಪುಷ್ ಆದಂಗೆ ಒಂದು ಫೀಲ್ ಬರ್ತೈತಿ. ಓಕೆ, ದಟ್ ಈಸ್ ಬಿಕಾಸ್ ಆಫ್ ಇನರ್ಷಿಯಾ ಆಫ್ ಡೈರೆಕ್ಷನ್, ವಿಚ್ ಈಸ್ ಸಮ್ಟೈಮ್ಸ್ ರಾಂಗ್ಲಿ ಡಿಪಿಕ್ಟೆಡ್ ಬಿಕಾಸ್ ಆಫ್ ಅಂದ್ರೆ ದಟ್ ಈಸ್ ಬಿಕಾಸ್ ಆಫ್ ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತ ಹೇಳ್ತಾರೆ. ಇಟ್ಸ್ ನಾಟ್ ಬಿಕಾಸ್ ಆಫ್ ಸೆಂಟ್ರಿಫ್ಯೂಗಲ್ ಫೋರ್ಸ್, ಇಟ್ ಈಸ್ ಬಿಕಾಸ್ ಆಫ್ ಇನರ್ಷಿಯಾ ಆಫ್ ಡೈರೆಕ್ಷನ್. ಅಂದ್ರೆ ಕಾರು ಈಗ ಲೈಕ್ ಓಕೆ, ಈಗ ಇದೊಂದು ರೋಡ್ ಈ ರೀತಿ ಹಿಂಗೆ ಹೋಗಿ ಕರ್ವ್ ಆಗಿತ್ತು ಅಂತ ಅಂದ್ಕೊಳ್ಳೋಣ ನಾವು. ಸೊ ಎಲ್ಲಿ ತನಕ ನಾವು ಸ್ಟ್ರೇಟ್ ಮೂವ್ ಆಗ್ತಿರ್ತೀವಿ, ಕಾರ್ ಸ್ಟ್ರೇಟ್ ಹೋಗ್ತಿರ್ತೈತಿ, ನಮ್ಮ ಬಾಡಿನೂ ಸ್ಟ್ರೇಟ್ ಹೋಗ್ತೀನಿ ಅಂತ ಹೇಳ್ತಿರುತ್ತೆ. ವೆನ್ ಕಾರ್ ಟೇಕ್ಸ್ ಅ ಸಡನ್ ಕರ್ವ್, ಓಕೆ, ಲೆಫ್ಟಿಗೋ ರೈಟಿಗೋ, ಅವಾಗ ನಮ್ಮ ಬಾಡಿ ಇನ್ನೂ ಸ್ಟ್ರೇಟಾಗಿ ಹೋಗ್ತೀನಿ ಅಂತ ಟ್ರೈ ಮಾಡ್ತಿರುತ್ತೆ, ಇದೇ ಡೈರೆಕ್ಷನ್ನ ಕಂಟಿನ್ಯೂ ಆಗ್ತೀನಿ. ಸೊ ಬಟ್ ಕಾರ್ ಹೊಳಿದ ಕೂಡಲೇ ನಮಗೆ ಒಳಗೆ ಕಾರ್ ಒಳಗಿದ್ದಾಗ ನಮ್ಮ ಬಾಡಿ ಹಿಂಗೆ ಹೋಗೋಕ್ಕೆ ಟ್ರೈ ಮಾಡ್ತಿರ್ತೈತಿ. ಈ ಕಾರಿಗೆ ಕಂಪ್ಯಾರಿಸನ್ ಮಾಡಿದರೆ ಸಮ್ವಾಟ್ ನಾವು ಹಿಂಗೆ ಹೋಗ್ತಿರ್ತೀವಲ್ಲ ಅವಾಗ ಈ ರೀತಿ ಇಲ್ಲಿ ಹೋಗ್ಬೇಕಾರೆ ಈ ಕಡೆ ಹೋಗುವಂಥದ್ದು ಒಂದು ಫೋರ್ಸ್, ರೈಟ್ ಸೈಡ್ ಒಂದು ಫೋರ್ಸ್ ಬಂದಂಗೆ ಅನ್ಸುತ್ತೆ ನಮಗೆ. ದಟ್ ಈಸ್ ಆನ್ ಎಕ್ಸಾಂಪಲ್ ಆಫ್ ಇನರ್ಷಿಯಾ ಆಫ್ ಡೈರೆಕ್ಷನ್. ಸೊ ಇನರ್ಷಿಯಾ ಕನ್ಸೆಪ್ಟ್ ಆದಮೇಲೆ ಫೋರ್ಸ್ ಅನ್ನುವಂಥ ಕನ್ಸೆಪ್ಟ್ ಬರ್ತೈತಿ. ವಾಟ್ ಈಸ್ ದಿಸ್ ಫೋರ್ಸ್ ಅಂದರೆ, ಫೋರ್ಸನ್ನು ಹೆಂಗೆ ನಾವು ಡಿಫೈನ್ ಮಾಡ್ಬೋದು? ಫೋರ್ಸ್ ಈಸ್ ಅನ್ ಎಕ್ಸ್ಟರ್ನಲ್ ಏಜೆಂಟ್ ವಿಚ್ ಹೆಲ್ಪ್ಸ್ ಅ ಬಾಡಿ ಆರ್ ವಿಚ್ ಮೇಕ್ಸ್ ಅ ಬಾಡಿ ಟು ಓವರ್ಕಮ್ ದ್ಯಾಟ್ ಇನರ್ಷಿಯಾ. ಅಂದ್ರೆ ಒಂದು ಆಬ್ಜೆಕ್ಟು ಇಫ್ ಇಟ್ ಈಸ್ ಎಕ್ಸ್ಪೀರಿಯನ್ಸಿಂಗ್ ಇನರ್ಷಿಯಾ ಆಫ್ ರೆಸ್ಟ್, ಇಟ್ ವಾಂಟ್ಸ್ ಟು ಕಂಟಿನ್ಯೂ ಇನ್ ಇಟ್ಸ್ ಸ್ಟೇಟ್ ಆಫ್ ರೆಸ್ಟ್. ನೀವು ಹೋಗಿ ಅದ್ರ ಮೇಲೆ ಫೋರ್ಸ್ ಹಾಕಿದಾಗ ಇಟ್ ಚೇಂಜಸ್ ದ್ಯಾಟ್ ಸ್ಟೇಟ್. ಸೊ ಫೋರ್ಸ್ ಈಸ್ ದ್ಯಾಟ್ ಎಕ್ಸ್ಟರ್ನಲ್ ಏಜೆಂಟ್ ವಿಚ್ ಚೇಂಜಸ್ ದ ಸ್ಟೇಟ್ ಆಫ್ ರೆಸ್ಟ್ ಆರ್ ಆಫ್ ಮೋಷನ್ ಆಫ್ ಅ ಬಾಡಿ. ಅಂದರೆ ಮೋಷನ್ ಒಳಗಿರುವಂಥ ಬಾಡಿನ ರೆಸ್ಟಿಗೆ ತೊಗೊಂಬರೋದು, ಅಥವಾ ಅದ್ರದ್ದು ವೆಲಾಸಿಟಿ ಚೇಂಜ್ ಮಾಡುವಂಥ ಒಂದು ಪ್ರೊಸೆಸ್, ಅಥವಾ ರೆಸ್ಟ್ನೊಳಗಿದ್ದನ್ನು ಮೂವ್ ಮಾಡಿಸುವಂಥದ್ದು, ಆ ಇನರ್ಷಿಯನ್ನು ಹೋಗಿಸುವಂಥ ಒಂದು ಪ್ರೊಸೆಸ್ಸನ್ನು ಮಾಡುವಂಥ ಒಂದು ಎಕ್ಸ್ಟರ್ನಲ್ ಏಜೆಂಟಿಗೆ ನಾವು ಫೋರ್ಸ್ ಅಂತ ಕರಿತೀವಿ. ಓಕೆ, ಫೋರ್ಸದ SI ಯೂನಿಟ್ ನಿಮ್ಗೆ ಗೊತ್ತು, ನ್ಯೂಟನ್, ಅದು ಡೈಮೆನ್ಷನಲ್ ಫಾರ್ಮುಲಾ, ಇದೆಲ್ಲ ಗೊತ್ತಿರ್ತೈತಿ. ದೇರ್ ಆರ್ 2 kinds ಆಫ್ ಫೋರ್ಸ್ ಅಂತ ಕೊಟ್ಟಾರೆ, ಅಂತ ಪರಿ ಇಂಪಾರ್ಟೆಂಟ್ ಏನಿಲ್ಲ. ಕಾಂಟ್ಯಾಕ್ಟ್ ಫೋರ್ಸ್, ಅಟ್ ಡಿಸ್ಟೆನ್ಸ್ ಫೋರ್ಸ್ ಅಂಥೇಳಿ, ಅಂದರೆ ಎರಡು ಆಬ್ಜೆಕ್ಟ್ ಕಾಂಟ್ಯಾಕ್ಟ್ನೊಳಗಿದ್ದಾಗ ಅಷ್ಟೇ ಫೋರ್ಸ್ ಬರುವಂಥವು ಕಾಂಟ್ಯಾಕ್ಟ್ ಫೋರ್ಸ್ ಅಂತ ಕರೀತಾರೆ. ಎರಡು ಆಬ್ಜೆಕ್ಟ್ ಕಾಂಟ್ಯಾಕ್ಟ್ ಇಲ್ಲ ಅಂದ್ರೂ ಫೋರ್ಸ್ ಬರ್ತೈತಿ ಅಂದರೆ ಅದಕ್ಕೆ ಅಟ್ ಡಿಸ್ಟೆನ್ಸ್ ಫೋರ್ಸ್ ಅಂತ ಕರೀತಾರೆ. ಲೈಕ್ ಗ್ರಾವಿಟೇಷನಲ್ ಫೋರ್ಸ್, ಎಲೆಕ್ಟ್ರಾಸ್ಟಾಟಿಕ್ ಫೋರ್ಸ್, ಮ್ಯಾಗ್ನೆಟಿಕ್ ಫೋರ್ಸ್. ಎರಡು ಮ್ಯಾಗ್ನೆಟ್ ಕಾಂಟ್ಯಾಕ್ಟ್ನೊಳಗಿದ್ರಷ್ಟೇ ಅವು ಎರಡು ನೋಡು ಫೋರ್ಸ್ ಬರ್ಬೇಕಂತೇನಿಲ್ಲ. ಆ್ಯಂಡ್ ನೀವು ಏರೋಪ್ಲೇನ್ನೊಳಗೆ ಹೊಂಟಿರಿ, ಸಡನ್ನಾಗಿ ಅದರಾಗಿಂದ ಹೊರಗೆ ಜಿಗಿದು ಬಿಟ್ರಿ ಅಂದರೆ ಅರ್ತ್ ಜೋಡಿ ಕಾಂಟ್ಯಾಕ್ಟ್ನೊಳಗೆ ನೀವು ಇಲ್ಲ ಅಂದ್ರೂ, ಏರ್ನೊಳಗೆ ಇದ್ರೂ ದೆರ್ ಈಸ್ ಗ್ರಾವಿಟೇಷನಲ್ ಪುಲ್ ಟುವರ್ಡ್ಸ್ ಅರ್ತ್. ಸೊ ಇವು ಎಕ್ಸಾಂಪಲ್ ಬರ್ತಾವೆ. ನೆಕ್ಸ್ಟ್ ಇಂಪಲ್ಸಿವ್ ಫೋರ್ಸ್ ಅನ್ನೋದೊಂದು ಬರ್ತೈತಿ. ಇದನ್ನು ಡಿಸ್ಕಸ್ ಮಾಡಿದ್ವಿ ನಾವು ಅವಾಗ. ಲಾರ್ಜ್ ಅಮೌಂಟ್ ಆಫ್ ಫೋರ್ಸ್ ಆ್ಯಕ್ಟಿಂಗ್ ಫಾರ್ ಅ ಶಾರ್ಟ್ ಅಮೌಂಟ್ ಆಫ್ ಟೈಮ್, ಇದಕ್ಕೆ ಇಂಪಲ್ಸಿವ್ ಫೋರ್ಸ್. ಆ ಫೋರ್ಸಿಗೆ ಇಂಪಲ್ಸಿವ್ ಫೋರ್ಸ್ ಅಂತ ಕರೀತಾರೆ. ಆ್ಯಂಡ್ ವೆನ್ ದ್ಯಾಟ್ ಹ್ಯಾಪನ್ಸ್ ಅಂದರೆ ಲಾರ್ಜ್ ಫೋರ್ಸ್ ಶಾರ್ಟ್ ಅಮೌಂಟ್ ಆಫ್ ಟೈಮ್ನೊಳಗೆ ಆ್ಯಕ್ಟ್ ಆದಾಗ ಅದಕ್ಕೆ ಇಂಪಲ್ಸ್ ಅಂತ ಕರೀತಾರೆ. ಅಲ್ಲೇ ಫೋರ್ಸ್ ಏನು ಬರ್ತೈತಲ್ಲ, ದ್ಯಾಟ್ ಫೋರ್ಸ್ ಇಸ್ ಕಾಲ್ಡ್ ಆಸ್ ಇಂಪಲ್ಸಿವ್ ಫೋರ್ಸ್. ಈಗ ಲೈಕ್ ವೆನ್ ವಿ ಕಿಕ್ ಅ ಫುಟ್ಬಾಲ್, ಲಾರ್ಜ್ ಫೋರ್ಸ್ ಹಾಕ್ತೀವಿ, ಶಾರ್ಟ್ ಅಮೌಂಟ್ ಆಫ್ ಟೈಮ್ನೊಳಗೆ ಅದು ಆ್ಯಕ್ಟ್ ಆಗ್ತೈತೆ. ಸೊ ಇದಕ್ಕೆ ಇಂಪಲ್ಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಒಂದು ಪೇಜ್ನ ಏನು ಸ್ಕಿಪ್ ಮಾಡಿದ್ನಲ್ಲ ಅದು ವಾಪಸ್ ಬರ್ತೀನಿ ಅಲ್ಲೇ, ಅದು ಸ್ವಲ್ಪ ಹಿಂದೆ ಮುಂದೆ ಆಗೈತೆ ಪೇಜ್. ಸೊ ನೆಕ್ಸ್ಟ್ ಟಾಪಿಕ್ ಲೀನಿಯರ್ ಮೊಮೆಂಟಮ್ ಅಂತೈತಿ. ಮೊಮೆಂಟಮ್ ನಿಮಗೆ ನೆನಪಿದ್ರೆ, ಮೊಮೆಂಟಮ್ ಈಸ್ ಅ ಫಿಸಿಕಲ್ ಕ್ವಾಂಟಿಟಿ. ಆ ಫಿಸಿಕಲ್ ಕ್ವಾಂಟಿಟಿಯಿಂದ ನಮಗೆ ಏನು ಗೊತ್ತಾಗ್ತೈತಿ ಅಂದರೆ ಕ್ವಾಂಟಿಟಿ ಆಫ್ ಮೋಷನ್ ಗೊತ್ತಾಗ್ತೈತಿ ಮೊಮೆಂಟಮ್ನೊಳಗೆ. ಏನು ಹಿಂಗಂದ್ರೆ, ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಕ್ವಾಂಟಿಟಿ ಆಫ್ ಮೋಷನ್ ಅಂದ್ರೆ ಏನಂತ ಹೇಳಿ, ಮೊಮೆಂಟಮ್ ಅಂದ್ರೆ ಇಂದ ಅರ್ಥ ಮಾಡ್ಸಕ್ಕೆ. ಆಗಲೇ ಇಂಪಲ್ಸ್ ಅಂತೇನು ಡಿಸ್ಕಸ್ ಮಾಡಿದ್ವಲ್ಲ, ಇಲ್ಲಿ ಮತ್ತು ನೆಕ್ಸ್ಟ್ ಈ ಪೇಜ್ನಾಗ ಕೊಟ್ಟರವ್ರು ಅಲ್ಲಿಗೆ ಬರ್ತೀವಿ. ಅದು ಕಂಟಿನ್ಯೂ ಆಗೈತೆ ಆ್ಯಕ್ಚುಲಿ. ಆಗಲೇ ಪೇಜ್ನೊಳಗೆ ಇದ್ದದ್ದು ಇಂಪಲ್ಸಿವ್ ಫೋರ್ಸ್ ಬಗ್ಗೆ ಅಷ್ಟೇ ಐತೆ. ಆ ಇಂಪಲ್ಸ್ ಬಂದಾಗ ಮತ್ತು ಹೆಚ್ಚಿಗೆ ಎಕ್ಸಾಂಪಲ್ ಕೊಡ್ತೀನಿ. ಸೊ ಕಮಿಂಗ್ ಬ್ಯಾಕ್ ಟು ಮೊಮೆಂಟಮ್ ಬಗ್ಗೆ ನಿಮ್ಗೆ ಗೊತ್ತಿರ್ತೈತಿ. ಮೊಮೆಂಟಮ್ ಅದರದ್ದು ಸಿಂಬಾಲ್ P, ಇಟ್ ಈಸ್ ಮೆಜರ್ಡ್ ಆಸ್ ಮಾಸ್ ಇಂಟು ವೆಲಾಸಿಟಿ ಅಂಥೇಳಿ. ಸೊ ಕ್ವಾಂಟಿಟಿ ಆಫ್ ಮೋಷನ್ ಅಂತೇನೋ ಹೇಳಾಕತ್ತಿದ್ದೆ ನಾ. ಈಗ ಲೈಕ್ ನಾನು ಒಂದು ಸಿಚುವೇಶನ್ ಹೇಳ್ತೀನಿ. ನೀವು ರೋಡ್ನೊಳಗೆ ನಿಂತಿರಿ, ಆಕ್ಸಿಡೆಂಟ್ ಅಂತೂ ಆಗುದ ಅಂತಿತ್ತಂದ್ರೆ, ವುಡ್ ಯು ಲೈಕ್ ಟು ಗೆಟ್ ಹಿಟ್ ಬೈ ಅ ಸೈಕಲ್ ಆರ್ ಅ ಬಸ್? ಎರಡು ಸೇಮ್ ವೆಲಾಸಿಟಿನ ಬರಾಗತ್ತಾವ ಅಂತ ಅನ್ಕೋರಿ. ಸೈಕಲ್ ಮತ್ತು ಬಸ್ ಎರಡು ಸೇಮ್ ವೆಲಾಸಿಟಿ ಬರಾಗತ್ತಾವು. ಯಾವುದು ಬಂದು ನಿಮಗೆ ಆಕ್ಸಿಡೆಂಟ್ ಮಾಡಿದ್ರೆ, ಹಿಟ್ ಮಾಡಿದ್ರೆ ನಡೀತೈತಿ ಅಂತ ಅನ್ಸುತ್ತೆ. ಸೊ ಆಬ್ವಿಯಸ್ಲಿ ವಿ ಚೂಸ್ ಸೈಕಲ್. ಜೀವನ ಬೇಸರ ಆದವರು
ಬಸ್ ಚೂಸ್ ಮಾಡ್ತಾರೆ, ನಾರ್ಮಲ್ ಮನುಷ್ಯರಿಗೆ ಸೈಕಲ್ ಚೂಸ್ ಮಾಡ್ತೀವಿ. ಎದಕ್ಕಂದ್ರೆ ಎರಡರದ್ದು ವೆಲಾಸಿಟಿ ಸೇಮ್ ಇದ್ರೂ ಕ್ವಾಂಟಿಟಿ ಆಫ್ ಮೋಷನ್ ಜಾಸ್ತಿ ಐತಿ ಬಸ್ನೊಳಗೆ ಬಿಕಾಸ್ ಆಫ್ ಇಟ್ಸ್ ಮಾಸ್. ಈ ರೀತಿ ಟು ಅಂಡರ್ಸ್ಟ್ಯಾಂಡ್ ವಾಟ್ ಎಕ್ಸಾಕ್ಟ್ಲಿ ಈಸ್ ಮೊಮೆಂಟಮ್, ನಾವು ವೆನ್ ವಿ ಹ್ಯಾಡ್ ಡಿಸ್ಕಸ್ ದ ಸೇಮ್ ಕನ್ಸೆಪ್ಟ್ ಇನ್ ಯೋರ್ PUC ಫಸ್ಟ್ ಇಯರ್, ನಾವೊಂದು ಎಕ್ಸಾಂಪಲ್ ಹೇಳಿದ್ದೆ. ನಮ್ಮದು ಒಂದು ವಿಂಡೋದೊಳಗೆ ಇವು ಬಾರ್ಸ್ ಇರ್ತಾವಲ್ಲ, ಸಳಿ ಇರ್ತಾವಲ್ಲ, ಅದರ ಕೈ ಹಿಂಗೆ ಹೊರಗೆ ಹಾಕಿರಿ, ನಿಮ್ಮ ಫ್ರೆಂಡ್ ಒಬ್ರು ಮೇಲೆ ಹತ್ತಿ ನಿಂದಿರ್ತಾರೆ, ಅವ್ರ ಮ್ಯಾಲಿಂದ ಡಿಫ್ರೆಂಟ್ ಮಟೀರಿಯಲ್ ಸೈಜ್ ಆ್ಯಂಡ್ ಮಾಸ್ ಇರುವಂಥ ಬಾಲ್ಸನ್ನು ಮ್ಯಾಲಿಂದ ಡ್ರಾಪ್ ಮಾಡ್ತಾರೆ. ಯೂನಿಟ್ ಟು ಕ್ಯಾಚ್ ಅಂದರೆ ನೀವು ವಿಂಡೋದಿಂದ ಹೊರಗೆ ಕೈ ಹಾಕಿರಿ. ಸೊ ಅವಾಗ ನಾ ಹೇಳಿದ್ದೆ ಫಸ್ಟಿಗೆ ಟೇಬಲ್ ಟೆನ್ನಿಸ್ ಬಾಲ್ ಒಗಿತಾರೆ, ಟೆನ್ನಿಸ್ ಬಾಲ್ ಒಗಿತಾರೆ, ಕ್ರಿಕೆಟ್ ಬಾಲ್ ಒಗಿತಾರೆ, ಫುಟ್ಬಾಲ್, ಲೈಕ್ ಹಿಂಗೆ ಮಾಡ್ಕೊಂತ ಹೋಗಿ ಶಾರ್ಟ್ ಪುಟ್ ಯಾವಾಗ ಒಗಿತಾರಲ್ಲ ಕೈ ಮುರಿದು ಬಿಡ್ತೈತಿ ಹಿಂಗೆ ಬಿಕಾಸ್ ಆಫ್ ಮಾಸ್. ಇನ್ನೊಂದು ಎಕ್ಸಾಂಪಲ್ ನಾನು ಹೇಳ್ತಿದ್ದೆ, ಇಬ್ಬರು ಫ್ರೆಂಡ್ಸ್ ಫೈಟ್ ಮಾಡಿರ್ತಾರೆ, ಒಬ್ರು ಇನ್ನೊಬ್ಬರಿಗೆ ಕಲ್ಲು ಒಗಿತಾರೆ ಫಸ್ಟಿಗೆ, ಆವಾಗ ಅವರಿಗೆ ಬೆನ್ನಿಗೆ ಹೊಡೆತು ಬಿಡ್ತೈತಿ. ಅವರು ಒಂದು 2-3 ದಿವಸ ರೆಸ್ಟ್ ತೊಗೊಂಡು ವಾಪಸ್ ಬರ್ತಾರೆ. ನೆಕ್ಸ್ಟ್ ಟೈಮ್ ಇವ್ರು ಯಾರು ಕಲ್ಲು ಒಗೆದಿದ್ರಲ್ಲ ಅವ್ರೇನು ಡಿಸೈಡ್ ಮಾಡ್ತಾರೆ ಅಂದರೆ, ಇವು ಎಕ್ಸಾಂಪಲ್ ನಾವು ಡಿಸ್ಕಸ್ ಮಾಡೀವಿ ಅಂತೇಳಿ ಫಾಸ್ಟಾಗಿ ಹೇಳಾಕತ್ತೇನೆ. ನಾ ಕಲ್ಲು ಒಗೆದಿದ್ದಕ್ಕೆ ಪಾಪ ನಮ್ಮ ಫ್ರೆಂಡಿಗೆ ನೋವಾಗಿತ್ತು ಅಂಥೇಳಿ ಅವ್ರು ಏನು ಮಾಡ್ತಾರೆ, ಕಲ್ಲು ಒಗೆಯೋದು ಬೇಡ, ಅದಕ್ಕಿಂತ ಸಣ್ಣ ಸೈಜ್ದು ಒಂದು ಬುಲೆಟ್ ಇರ್ತೈತಿ, ಅದನ್ನು ಗನ್ನಾಗಿ ಹಾಕಿ ಹೊಡಿತೀನಿ ಅಂದರೆ ಹೊಡೆದು ಬಿಡೋಂಗಿಲ್ಲ. ಈ ಸರ್ತಿ ಹೊಡೆದು ಬಿಡೋದಲ್ಲ, ಸತ ಹೋಗ್ಕರೋರು. ಎದಕ್ಕಂದ್ರೆ ಈ ಸರ್ತಿ ಕಲ್ಲಿಗಿಂತ ಬುಲೆಟ್ಟಿಗೆ ಮಾಸ್ ಕಡಿಮೆ ಇದ್ದರೂ ವೆಲಾಸಿಟಿ ಜಾಸ್ತಿ ಇದ್ದದಕ್ಕೆ ಅದರೊಳಗೆ ಕ್ವಾಂಟಿಟಿ ಆಫ್ ಮೋಷನ್ ಜಾಸ್ತಿ ಇತ್ತು. ಓಕೆ, ಸೊ ಅದಕ್ಕೆ ನಾವು ಮೊಮೆಂಟಮ್ ಅಂತ ಕರಿತೀವಿ. ಅದರದ್ದು ಫಾರ್ಮುಲಾ ಮಾಸ್ ಇಂಟು ವೆಲಾಸಿಟಿ ಅಂತ ಬರ್ತೈತಿ. ಯು ಕ್ಯಾನ್ ಸಿ ದ ಡೈಮೆನ್ಷನಲ್ ಫಾರ್ಮುಲಾ mL(T⁻⁻1). ಇಟ್ಸ್ ಅ ವೆಕ್ಟರ್ ಕ್ವಾಂಟಿಟಿ. ಮೊಮೆಂಟಮ್ ಈಸ್ ಅ ವೆಕ್ಟರ್ ಕ್ವಾಂಟಿಟಿ ಬಿಕಾಸ್ ಇಟ್ ಇನ್ವಾಲ್ವ್ಸ್ ವೆಲಾಸಿಟಿ. ವೆಲಾಸಿಟಿ ವೆಕ್ಟರ್ ಕ್ವಾಂಟಿಟಿ ಇದ್ದದಕ್ಕೆ ಅದರ್ ಡೈರೆಕ್ಷನ್ ಮೊಮೆಂಟಮಿಗೂ ಬರ್ತೈತಿ. ಸೊ ನೆಕ್ಸ್ಟ್ ಇಂಪಲ್ಸ್ ಅಂತ ನಾ ಆಗಲೇ ಹೇಳಾಕತ್ತಿದ್ನಲ್ಲ, ಲಾರ್ಜ್ ಅಮೌಂಟ್ ಆಫ್ ಫೋರ್ಸ್ ಆ್ಯಕ್ಟಿಂಗ್ ಫಾರ್ ಅ ಶಾರ್ಟ್ ಅಮೌಂಟ್ ಆಫ್ ಟೈಮ್. ಇದ್ರದ್ದು ಫಾರ್ಮುಲಾ ಲೈಕ್ ಮೊಮೆಂಟಮದ ಫಾರ್ಮುಲಾ ಮಾಸ್ ಇಂಟು ವೆಲಾಸಿಟಿ ಹೆಂಗೆ ಬರ್ತೈತಲ್ಲ, ಇಂಪಲ್ಸದ ಫಾರ್ಮುಲಾ ಫೋರ್ಸ್ ಇಂಟು ಟೈಮ್, ವಿಚ್ ಕ್ಯಾನ್ ಆಲ್ಸೋ ಬಿ ಪ್ರೂವ್ಡ್ ಟು ಬಿ ಈಕ್ವಲ್ ಟು ಚೇಂಜ್ ಇನ್ ಮೊಮೆಂಟಮ್ ಅಂತ ಹೇಳ್ತಾರೆ. ಸೊ ಈಗ ಇದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಸ್ವಲ್ಪ ಲಕ್ಷ ಕೊಡ್ರಿ. ಸೊ ಇಂಪಲ್ಸದ ಫಾರ್ಮುಲಾ ಏನು, ಒಂದು ನಿಮಿಷ. ಓಕೆ, ಇಂಪಲ್ಸ್ ಫಾರ್ಮುಲಾ ಏನು, ಫೋರ್ಸ್ ಇಂಟು ಟೈಮ್. ದಿಸ್ ಈಸ್ ಆಲ್ಸೋ ಈಕ್ವಲ್ ಟು ಚೇಂಜ್ ಇನ್ ಮೊಮೆಂಟಮ್ ಅಂತಾರೆ, mv ಮೈನಸ್ mu. ಓಕೆ, ಇಂಪಲ್ಸ್ ಈಸ್ ಈಕ್ವಲ್ಸ್ ಟು ಫೋರ್ಸ್ ಇಂಟು ಟೈಮ್ ವಿಚ್ ಇಸ್ ಆಲ್ಸೋ ಈಕ್ವಲ್ ಟು ಚೇಂಜ್ ಇನ್ ಮೊಮೆಂಟಮ್ ಅಂತ ಹೇಳ್ತಾರೆ. ಮಾಸ್ ಇಂಟು ವೆಲಾಸಿಟಿ ಅಂದರೆ ಮೊಮೆಂಟಮ್. ಚೇಂಜ್ ಇನ್ ಮೊಮೆಂಟಮ್ ಅಂದರೆ ಫೈನಲ್ ಮೊಮೆಂಟಮ್ ಮೈನಸ್ ಇನಿಷಿಯಲ್ ಮೊಮೆಂಟಮ್, mv ಮೈನಸ್ mu. ಸೊ ಇದು ಹೆಂಗೆ ಅಂಥೇಳಿ ಈಗ ಇಲ್ಲೇ ಪ್ರೂವ್ ಮಾಡ್ತೀನಿ, ಲಕ್ಷ ಕೊಡ್ರಿ. ಫೋರ್ಸ್ ಇಂಟು ಟೈಮ್ ಅಂದ್ರೆ ಇಂಪಲ್ಸ್ ಹೌದಿಲ್ಲ. ಹಾಂ, ಈಗ ನಾನು ಏನು ಮಾಡ್ತೀನಿ, ಫೋರ್ಸ್ ಜಗದಾಗ ವಿ ಕ್ಯಾನ್ ರೈಟ್ ಅಜ್ಜಾರ್ ಹೇಳಿದ್ದು ಮಾಸ್ ಇಂಟು ಎಕ್ಸಿಲರೇಷನ್ F = ma ಇಂಟು ಟೈಮ್, ಹೌದಾ. ಸೊ ನೆಕ್ಸ್ಟ್ m ಇಂಟು ಎಕ್ಸಿಲರೇಷನ್ ಅಂದರೆ ಚೇಂಜ್ ಇನ್ ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್ ಟೇಕನ್. ಇದು ಆ್ಯಕ್ಚುಲಿ ಈ ಫಾರ್ಮುಲಾದಿಂದನೂ ಬರ್ತೈತೆ ನೋಡ್ರಿ. ಯಾವುದಂದ್ರೆ v = u + at ಫಾರ್ಮುಲಾ ಪ್ರಕಾರನೂ ವಿ ಕ್ಯಾನ್ ರೈಟ್ a = v - u/t. ಸೊ ಯಾವಾಗ ನಾವು ಎಕ್ಸಿಲರೇಷನ್ ಜಾಗದಾಗ v - u/t ಅಂತ ಬರಿತೀವಿ, ನೆಕ್ಸ್ಟ್ ಇನ್ನೊಂದು ಮಲ್ಟಿಪ್ಲೈಡ್ ಬೈ ಟೈಮ್ ಬರ್ತೈತೆ ನೋಡ್ರಿ ಇಲ್ಲೇ. ಓಕೆ, ಇಂಟು ಟೈಮ್. ಸೊ ಇದು ಟೈಮ್ ಕ್ಯಾನ್ಸಲ್ ಆಗಿ ಏನು ಉಳಿತು ನಮ್ಗೆ, ಮಾಸ್ ಇಂಟು ಬ್ರಾಕೆಟ್ v - u. ಸೊ ಅದನ್ನು ನಾವು ಹಿಂಗೆ ಬರಿಬೋದು, mv ಮೈನಸ್ mu. ಸೊ ಹಿಯರ್ mv is final momentum, mu is initial momentum. ಸೊ ಇಂಪಲ್ಸ್ ಈಸ್ ಫೋರ್ಸ್ ಇಂಟು ಟೈಮ್ ಅಥವಾ ಚೇಂಜ್ ಇನ್ ಮೊಮೆಂಟಮ್ ಎರಡು. ಸೊ ಈಗ ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಒಂದಿಷ್ಟು ಎಕ್ಸಾಂಪಲ್ಸ್ ಹೇಳಿದ್ದೆ ಇಂಪಲ್ಸಿಗೆ ಸಂಬಂಧಪಟ್ಟಂಗೆ. ಏನಂತ ಹೇಳ್ತೀನಿ ನಾನು ಇಂಪಲ್ಸನ್ನ ಅರ್ಥ ಮಾಡ್ಸೋಕ್ಕೆ, ಅಥವಾ ಆ ಫೋರ್ಸ್ ಇಂಟು ಟೈಮ್ ಅಂತ ಏನೈತಲ್ಲ, ಲಾರ್ಜ್ ಅಮೌಂಟ್ ಆಫ್ ಫೋರ್ಸ್ ಶಾರ್ಟ್ ಅಮೌಂಟ್ ಆಫ್ ಟೈಮ್, ಇದನ್ನು ಎಕ್ಸ್ಪ್ಲೈನ್ ಮಾಡೋಕೆ ಒಂದು ಎಕ್ಸಾಂಪಲ್ ಹೇಳಿದ್ದೆ. ನೀವು ಟ್ರಿಪ್ಪಿಗೆ ಹೋಗಿರ್ತೀರಿ, ಒಂದು ಪರ್ಟಿಕ್ಯುಲರ್ 8ನೇ ಫ್ಲೋರ್ನೊಳಗೆ ರೂಮ್ ಮಾಡಿರ್ತೀರಿ, ನಿಮ್ಮ ಫ್ಯಾಮಿಲಿ ಎಲ್ಲರೂ ಒಂದು ಗುಡಿಗೆ ಹೋಗ್ತಿರ್ತಾರೆ, ನಿಮ್ಗೆ ಅದ್ರಾಗ ಇಂಟ್ರೆಸ್ಟ್ ಇರೋಂಗಿಲ್ಲ. ಸೊ ಅವ್ರಿಗೆ ನೀವು ಇಲ್ಲ ನೀವು ಹೋಗಿ ಬಾ ನಾನು ಸ್ವಲ್ಪ ಮಕ್ಕೊಂಡಿರ್ತೀನಿ ಅಂಥೇಳಿ ಮುಂಜಾನೆ ಹೇಳ್ತೀರಿ. ಅವರು ಹೊರಗಿನ ಕೀಲೆಕೊಂಡು ಹೋಗ್ಬಿಟ್ಟಿರ್ತಾರೆ, ಅದು ರೂಮಿಗೆ ಆಮೇಲೆ ಬೆಂಕಿ ಹತ್ತಿ ಬಿಡ್ತೈತಿ. ಆವಾಗ ನಿಮ್ಮ ಕಡೆ ಮೊಬೈಲ್ ಇಲ್ಲ, ಅಲ್ಲಿ ಆ ಫ್ಲೋರ್ನೊಳಗೆ ಬೇರೆ ಯಾರು ಆ ಹೋಟೆಲ್ನವ್ರು ವರ್ಕ್ ಮಾಡೋರು ಇಲ್ಲ. ಸೊ ಅಕಸ್ಮಾತಾಗಿ ವಿಂಡೋ ಕಡೆ ನೋಡ್ತೀರಿ, ಅದಕ್ಕೆ ಬಾರ್ಸ್ ಇರೋಂಗಿಲ್ಲ, ಯು ಕ್ಯಾನ್ ಜಂಪ್ ಡೌನ್. ಬಟ್ ಅವಾಗ ನಿಮ್ಗೆ ನೆನಪು ಆಗ್ತೈತಿ ಯು ಆರ್ ಇನ್ 8th ಫ್ಲೋರ್. ಅವಾಗ ನಾನು ನಿಮಗೆ ಕ್ವಶನ್ ಏನು ಕೇಳಿದ್ದೆ ಅಂದ್ರೆ, ಫ್ರಮ್ ದ್ಯಾಟ್ ಬಿಲ್ಡಿಂಗ್ ಒಂದು ಕಡೆ ನಿಮ್ಗೆ 2 ಆಪ್ಷನ್ ಅದಾವೆ. ಒಂದು ಕಡೆ ಮಾರ್ಬಲ್ ಫ್ಲೋರ್ ಐತಿ,
ಇನ್ನೊಂದು ಕಡೆ ಹೀಪ್ ಆಫ್ ಸ್ಯಾಂಡ್ ಐತಿ, ಎಲ್ಲಿ ನೀವು ಜಂಪ್ ಮಾಡ್ತೀರಿ. ಸೊ ಆಬ್ವಿಯಸ್ಲಿ ಅವಾಗ ಡಿಸ್ಕಸ್ ಮಾಡಿದ್ನೋ ಸರ್ ಇಲ್ಲಿ ದೂರ ಆಗ್ತದೆ ಸರ್ ಇಲ್ಲಿಂದ ಇಲ್ಲಿ ಹಿಂಗೆ ಯಾಕೆ ಹಂಗೆ ಒಂದು ಎಕ್ಸಾಂಪಲ್ ಹೇಳಿದ್ದ ಇದು. ಸೊ ಈ ಸ್ಯಾಂಡ್ನೊಳಗೆ ನೀವು ಯಾವಾಗ ಜಂಪ್ ಮಾಡ್ತಿರಲ್ಲ, ಮಾರ್ಬಲ್ಗೆ ಕಂಪ್ಯಾರಿಸನ್ ಮಾಡಿದರೆ ಸ್ಯಾಂಡ್ನೊಳಗೆ ನೀವು ಜಂಪ್ ಆಗಿ ನಿಮ್ಮ ವೆಲಾಸಿಟಿ ಝೀರೋ ಆಗಕ್ಕೆ, ಮಾರ್ಬಲ್ನೊಳಗೆ ಜಿಗಿದ್ರೂ ವೆಲಾಸಿಟಿ ಫೈನಲ್ ವೆಲಾಸಿಟಿ ಝೀರೋನ, ಸ್ಯಾಂಡ್ನೊಳಗೆ ಜಿಗಿದ್ರು ಫೈನಲ್ ವೆಲಾಸಿಟಿ ಝೀರೋನ. ಆದರೆ ಮಾರ್ಬಲ್ ಮೇಲೆ ಜಿಗಿದ್ರೆ ಅದು ಫೈನಲ್ ಜಂಪ್ ಆಗ್ತೈತೆ. ಅದಕ್ಕೆ ಸ್ಯಾಂಡ್ನೊಳಗೆ ಜಿಗಿದಾಗ ಇಟ್ ಟೇಕ್ಸ್ ಮೋರ್ ಟೈಮ್ ಫಾರ್ ಯುವರ್ ವೆಲಾಸಿಟಿ ಟು ಗೆಟ್ ರೆಡ್ಯೂಸ್ಡ್ ಟು ಝೀರೋ. ಬಿಕಾಸ್ ಆಫ್ ದ್ಯಾಟ್ ಅಲ್ಲಿ ಚೇಂಜ್ ಇನ್ ಮೊಮೆಂಟಮ್ ಅಷ್ಟೇ ಆದ್ರೂ ಫೋರ್ಸ್ ಇಂಟು ಟೈಮ್ನೊಳಗೆ ಏನಾಗ್ತೈತೆ ಗೊತ್ತಾನೆ, ಟೈಮ್ ಇನ್ಕ್ರೀಸ್ ಆಗಿ ಫೋರ್ಸದ ಇಂಪ್ಯಾಕ್ಟ್ ಕಡಿಮೆ ಆಗ್ತೈತೆ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಎಕ್ಸಾಂಪಲ್ಸ್ ನಾವು ಡಿಸ್ಕಸ್ ಮಾಡಿದ್ವಿ. ಹೌ ಟು ಇನ್ಕ್ರೀಸ್ ಟೈಮ್ ಆ್ಯಂಡ್ ಡಿಕ್ರೀಸ್ ದ ಇಂಪ್ಯಾಕ್ಟ್ ಆಫ್ ಫೋರ್ಸ್ ಡ್ಯೂರಿಂಗ್ ಇಂಪಲ್ಸ್. ಲೈಕ್ ನಾ ಹೇಳಿದ್ದೆ, ಯಾರೊಬ್ಬರು ನಿಮ್ಮ ಕಪಾಳಕ್ಕೆ ಹೊಡ್ಯಾಕೆ ಹಿಂಗೆ ಬಂದ್ರಂದ್ರೆ ನೀವು ದೂರ ಸರಿತೀರಿ. ಎದಕ್ಕಂದ್ರೆ ಇಟ್ ಇನ್ಕ್ರೀಸಸ್ ಟೈಮ್ ಆ್ಯಂಡ್ ಡಿಕ್ರೀಸಸ್ ದ ಇಂಪ್ಯಾಕ್ಟ್ ಆಫ್ ಫೋರ್ಸ್. ಈಗ ವೆಹಿಕಲ್ಸಿಗೆ ಶಾಕ್ ಅಬ್ಸಾರ್ಬರ್ ಹಾಕಿರ್ತಾರೆ, ಅದು ಜರ್ಕ್ ಬಂತು ಧಡಕಿ ಬಂತಂದ್ರೆ ಇಟ್ ಇನ್ಕ್ರೀಸಸ್ ದ ಟೈಮ್ ಆ್ಯಂಡ್ ಡಿಕ್ರೀಸಸ್ ದ ಇಂಪ್ಯಾಕ್ಟ್ ಆಫ್ ಫೋರ್ಸ್. ಸೊ ಲೈಕ್ ವೈಸ್ ಒಂದಿಷ್ಟು ಎಕ್ಸಾಂಪಲ್ಸ್ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಕಮಿಂಗ್ ಬ್ಯಾಕ್ ಟು ಇಂಪಲ್ಸ್. ಆಮೇಲೆ ಇದೊಂದು ಮೊಮೆಂಟಮದ್ದು SI ಯೂನಿಟ್, ಮೊಮೆಂಟಮದ್ದು kg/s ಬರ್ತೈತೆ. ಇಂಪಲ್ಸದ್ದು SI ಯೂನಿಟ್ kg/s ಬರುತ್ತೆ. ಬಿಕಾಸ್ ಇಂಪಲ್ಸ್ ಈಸ್ ಈಕ್ವಲ್ ಟು ಚೇಂಜ್ ಇನ್ ಮೊಮೆಂಟಮ್. ಆಗಲೇ ನಾನು ಡಿಸ್ಕಸ್ ಮಾಡಿ ಹೇಳಿದ್ದೆ ನಿಮ್ಗೆ. ಸೊ ಇಂಪಲ್ಸ್ ಇಸ್ ಆಲ್ಸೋ ಅ ವೆಕ್ಟರ್ ಕ್ವಾಂಟಿಟಿ. ಮೊಮೆಂಟಮ್ ಈಕ್ವಲ್ ಟು ಚೇಂಜ್ ಇನ್ ಮೊಮೆಂಟಮ್ ಬರುತ್ತಂದ್ರೆ ಇಟ್ ಇಸ್ ಆಲ್ಸೋ ವೆಕ್ಟರ್ ಕ್ವಾಂಟಿಟಿ, ಇಸ್ ಆಲ್ಸೋ ಹ್ಯಾಸ್ ದಟ್ ಡೈರೆಕ್ಷನ್ ಸೇಮ್ ಆಸ್ ದಟ್ ಆಫ್ ಫೋರ್ಸ್ ಅಂತ ಕೊಟ್ಟಾರೆ. ನೆಕ್ಸ್ಟ್ ಲಾಸ್ ಆಫ್ ಮೋಷನ್ ಬರ್ತಾವೆ. ಆಬ್ವಿಯಸ್ಲಿ ಚಾಪ್ಟರ್ನೊಳಗೆ ಬರಬೇಕು. ನ್ಯೂಟನ್ಸ್ ಫಸ್ಟ್ ಲಾ, ಸೆಕೆಂಡ್ ಲಾ, ಥರ್ಡ್ ಲಾ. ನ್ಯೂಟನ್ಸ್ ಫಸ್ಟ್ ಲಾ ನಮ್ಗೆ ಒಂದು ನಿಮಿಷ. ಓಕೆ ನೋಡ್ರಿ, ನ್ಯೂಟನ್ಸ್ ಫಸ್ಟ್ ಲಾ ನಮಗೆ ವಾಟ್ ಈಸ್ ಫೋರ್ಸ್ ಅಂತ ಹೇಳ್ತೈತಿ. ಏನು ಹೇಳ್ತೈತಿ? ವಾಟ್ ಈಸ್ ಫೋರ್ಸ್ ಅಂತ. ಆ್ಯಂಡ್ ವೇರಸ್ ನ್ಯೂಟನ್ಸ್ ಸೆಕೆಂಡ್ ಲಾ ನಮಗೆ ಹೌ ಟು ಮೆಜರ್ ಫೋರ್ಸ್ ಅಂತ ಹೇಳ್ತೈತಿ. ಇನ್ನೊಂದು ಸರ್ತಿ ರಿಪೀಟ್ ಮಾಡಿದೆ ನೋಡ್ರಿ. ನ್ಯೂಟನ್ಸ್ ಫಸ್ಟ್ ಲಾ ಟೆಲ್ಸ್ ಅಸ್ ವಾಟ್ ಈಸ್ ಫೋರ್ಸ್. ಅಂದ್ರೆ ನಾ ಆಗಲೇ ಹೇಳಿದ್ನಲ್ಲ ಫಸ್ಟಿಗೆ, ಫೋರ್ಸ್ ಈಸ್ ಅನ್ ಎಕ್ಸ್ಟರ್ನಲ್ ಏಜೆಂಟ್ ವಿಚ್ ಚೇಂಜಸ್ ದ ಸ್ಟೇಟ್ ಆಫ್ ದಟ್ ಆಬ್ಜೆಕ್ಟ್. ಇಫ್ ಇಟ್ ಈಸ್ ಇನ್ ಸ್ಟೇಟ್ ಆಫ್ ರೆಸ್ಟ್ ಅದನ್ನು ಮೋಷನ್ನಿಗೆ, ಅಥವಾ ಅಟ್ಲೀಸ್ಟ್ ಇಟ್ ಟೆಂಡ್ಸ್ ಟು ಚೇಂಜ್ ಅಂತ ಹೇಳ್ತಾರೆ. ಫೋರ್ಸು ಒಂದು ಆಬ್ಜೆಕ್ಟು ಒಂದು ಪರ್ಟಿಕ್ಯುಲರ್ ಸ್ಥಿತಿ ಒಂದು ಸ್ಟೇಟ್ನೊಳಗಿದ್ದಾಗ, ಅದು ಸ್ಟೇಟ್ ಆಫ್ ರೆಸ್ಟ್ ಆಗಿರ್ಬೋದು, ಸ್ಟೇಟ್ ಆಫ್ ಮೋಷನ್ ಆಗಿರ್ಬೋದು, ಆ ಸ್ಟೇಟನ್ನು ಆ ಸ್ಥಿತಿನ ಚೇಂಜ್ ಮಾಡ್ತೈತಿ ಫೋರ್ಸು, ಅಥವಾ ಚೇಂಜ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೈತಿ. ಸೊ ನ್ಯೂಟನ್ಸ್ ಫಸ್ಟ್ ಲಾ ನಮಗೆ ಹೇಳ್ತೈತಿ ವಾಟ್ ಈಸ್ ಫೋರ್ಸ್. ನ್ಯೂಟನ್ಸ್ ಸೆಕೆಂಡ್ ಲಾ ನಿಮ್ಗೆ ನೆನಪಿದ್ದರೆ, ನ್ಯೂಟನ್ಸ್ ಸೆಕೆಂಡ್ ಲಾ ಆದಮೇಲೆ ನಾವು F=ma ಫಾರ್ಮುಲಾ ಡೆರಿವೇಷನ್ ಮಾಡಿರ್ತೀವಿ. ಸೊ ಅಲ್ಲಿ F=ma ಅಂದರೆ ನ್ಯೂಟನ್ಸ್ ಸೆಕೆಂಡ್ ಲಾ ಟೆಲ್ಸ್ ಅಸ್ ಹೌ ಟು ಮೆಜರ್ ಫೋರ್ಸ್. ಆ್ಯಂಡ್ ನ್ಯೂಟನ್ಸ್ ಥರ್ಡ್ ಲಾ ಟೆಲ್ಸ್ ಅಸ್ ದ್ಯಾಟ್ force always occurs in pairs. For every action there is equal and opposite reaction. Newton's first law, what is force? Newton's second law, how to measure force. Newton's third law, force always occurs in pairs. So Newton's first law explain ಮಾಡ್ಕೊಂಡು ಕೂಡ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂಡಿನಿ. A body continues to be in state of rest or uniform motion along a straight line unless an external force applied on it. ಅಂದರೆ ಎಲ್ಲಿ ತನಕ ನಾವು ಫೋರ್ಸ್ ಹಾಕಂಗಿಲ್ಲ ಆ ಬಾಡಿ ಅದ ಸ್ಥಿತಿ ಒಳಗಿರ್ತೈತಿ. ಓಕೆ, ಇದರ ಎಕ್ಸಾಂಪಲ್ಸ್ ಎಲ್ಲ ಗೊತ್ತಿರ್ತಾವೆ ನಿಮ್ಗೆ. ಬೇಕಾದ್ರೆ ಇಲ್ಲಿ ವಿಡಿಯೋ ಇದನ್ನು ಪಾಸ್ ಮಾಡಿ ಇದನ್ನು ಓದ್ಕೋರಿ, ಎಕ್ಸಾಂಪಲ್ಸ್ ಏನದಾವ ಅಂತ ನಡೀತದೆ ಅಂದ್ಕೊಂಡಿಲ್ಲ. ನ್ಯೂಟನ್ಸ್ ಸೆಕೆಂಡ್ ಲಾ ಇಟ್ ಟೆಲ್ಸ್ ಅಸ್ ಹೌ ಟು ಮೆಜರ್ ಫೋರ್ಸ್. ಅದು ಡೈರೆಕ್ಟ್ಲಿ ಅದು ಹಂಗೆ ಹೇಳಂಗಿಲ್ಲ. ಏನು ಹೇಳ್ತೈತಿ? ದ ರೇಟ್ ಆಫ್ ಚೇಂಜ್ ಆಫ್ ಲೀನಿಯರ್ ಮೊಮೆಂಟಮ್ ಅಥವಾ ಮೊಮೆಂಟಮ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಅಪ್ಲೈಡ್ ಫೋರ್ಸ್ ಆ್ಯಂಡ್ ದ ಚೇಂಜ್ ಇನ್ ಮೊಮೆಂಟಮ್ ಟೇಕ್ಸ್ ಪ್ಲೇಸ್ ಇನ್ ದ ಡೈರೆಕ್ಷನ್ ಆಫ್ ದ ಅಪ್ಲೈಡ್ ಫೋರ್ಸ್. ಏನಂದ್ರೆ ನೀವು ಆಬ್ಜೆಕ್ಟ್ ಮೇಲೆ ಎಷ್ಟು ಫೋರ್ಸ್ ಹಾಕ್ತೀರಿ ಅದ್ರ ತಕ್ಕಂಗೆ ಆ ಆಬ್ಜೆಕ್ಟ್ದು ಮೊಮೆಂಟಮ್ ಚೇಂಜ್ ಆಗ್ತೈತಿ. dp/dt ಅಂದರೆ ಇಲ್ಲೇ ಪಿ ಅಂದರೆ ಮೊಮೆಂಟಮ್ ಸಿಂಬಾಲ್, dp/dt ಅಂದರೆ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್. ಈಗ ಒಂದು ಆಬ್ಜೆಕ್ಟ್ ಮೇಲೆ ಮೊಮೆಂಟಮ್ ಅಂದ್ರೆ ಏನು? ಮಾಸ್ ಇಂಟು ವೆಲಾಸಿಟಿ, ಹೌದಿಲ್ಲ? ನಾವೊಂದು ಆಬ್ಜೆಕ್ಟ್ ಮೇಲೆ ಫೋರ್ಸ್ ಹಾಕಿದ ಮೇಲೆ ಅದ್ರ ಮಾಸ್ ಚೇಂಜ್ ಆಗಲಿಲ್ಲ ಅಂದ್ರೂ ವೆಲಾಸಿಟಿ ಚೇಂಜ್ ಆಗ್ತೈತಿ. ಸಮ್ಟೈಮ್ಸ್ ಮಾಸು ಚೇಂಜ್ ಆಗೋ ಎಕ್ಸಾಂಪಲ್ಸು ಇರ್ತಾವೆ ಫೋರ್ಸ್ ಹಾಕಿದಾಗ. majority of times velocity change ಆಗ್ತೈತಿ. that means when you put force, the momentum of the velocity change ಆದರೆ momentum change ಆದಂಗೆ ಅಲ್ಲ. ಸೊ ನ್ಯೂಟನ್ಸ್ ಸೆಕೆಂಡ್ ಲಾ ನಮ್ಗೆ ಏನು ಹೇಳ್ತೈತೆ ಅಂದರೆ, more the force you put, more
ಈಸ್ ದ ಚೇಂಜ್ ಇನ್ ಮೊಮೆಂಟಮ್. ಇದು ನ್ಯೂಟನ್ ಸೆಕೆಂಡ್ ಲಾ ಹೇಳೋದು. ಇದನ್ನು ತೊಗೊಂಡು ನಾವು ಫರ್ದರ್ ಕ್ಯಾಲ್ಕುಲೇಷನ್ ಮಾಡಿ ಆ ಡೆರಿವೇಷನ್ನಾಗ ಫೈನಲಿ ವಿ ಅರೈವ್ ಅಟ್ ಅ ಫಾರ್ಮುಲಾ ಎಫ್ ಇಸ್ ಈಕ್ವಲ್ಸ್ ಟು ಎಮ್ ಎ. ದಿಸ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ನ್ಯೂಟನ್ ಸೆಕೆಂಡ್ ಲಾ. It tells us that force is directly proportional to rate of change of momentum, and it also tells us how to measure force, and that is the formula F is equals to ma. Next ಇಷ್ಟಾದಮೇಲೆ ಅದರದ್ದು ಎಕ್ಸಾಂಪಲ್ಸ್ ಕೊಟ್ಟಾರ, ಬೇಕಂದ್ರೆ ನೋಡ್ಕೋಬೋದು. ನ್ಯೂಟನ್ಸ್ ಥರ್ಡ್ ಲಾ, ಫಾರ್ ಎವ್ರಿ ಆ್ಯಕ್ಷನ್ ದರ್ ಈಸ್ ಅನ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್. ಇದು ನಿಮ್ಮ ಸಾಲಾಗಿಂದು ಒಂದಿಷ್ಟು ಏನು ಸಾಲ ಕಲ್ತಿದ್ದು ನೆನಪಿರ್ತಾವಲ್ಲ ಅದರೊಳಗೆ ಇದು ಪಕ್ಕ ಇದ್ದೇ ಇರ್ತೈತಿ. ಇದಕ್ಕೆ ಎಕ್ಸಾಂಪಲ್ಸ್ ಕೊಟ್ಟಾರ. ಈಕ್ವಲ್ ಆ್ಯಂಡ್ ಅಪೋಸಿಟ್ ಇರ್ತಾವೆ ಅಂತ ಹೇಳಿ ಅವರು F12 ಇಸ್ ಈಕ್ವಲ್ಸ್ ಟು ಮೈನಸ್ ಆಫ್ F21 ಅಂತ ಕೊಟ್ಟಾರೆ. ಅಂದ್ರೆ F12 ಅಂದ್ರೆ ಫೋರ್ಸ್ ಆನ್ 1/2. ಇದು ಗೊತ್ತೈತೆ ನಿಮಗೆ ಯಾವ ಟೈಪ್ ಇದನ್ನು ಅರ್ಥ ಮಾಡ್ಕೋಬೇಕಂತ ಹೇಳಿ. ಅಪೋಸಿಟ್ ಡೈರೆಕ್ಷನ್ ಇರ್ತಾವೆ ಅಂತ ಹೇಳಿ ಮೈನಸ್ ಹಾಕಿರ್ತಾರೆ. ಇದಕ್ಕೊಂದಿಷ್ಟು ಎಕ್ಸಾಂಪಲ್ಸ್ ಅದಾವೆ. ಸ್ವಿಮ್ಮಿಂಗ್. ಸೊ ಸ್ವಿಮ್ಮಿಂಗ್ ನ್ಯೂಟನ್ಸ್ ಥರ್ಡ್ ಲಾ ಯಾಕೆ ಅಂದ್ರೆ, ಈಗ ನಾನು ನ್ಯೂಟನ್ಸ್ ಥರ್ಡ್ ಲಾಕ್ ಒಂದೆರಡು ಎಕ್ಸಾಂಪಲ್ ಹಂಗೆ ಹೇಳಕ್ಕೆ ಟ್ರೈ ಮಾಡ್ತೀನಿ. ಅದು ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರ್ತಾವೆ. ಯಾಕಂದ್ರೆ ಭಾಳ ಈಸಿ ಐತಿ ಅಂತ ಹೇಳಿ ಬಿಟ್ಬಿಡ್ತೀವಲ್ಲ, ಸಮ್ಟೈಮ್ಸ್ ನೆಗ್ಲೆಕ್ಟ್ ಮಾಡಿದಾಗ ಅದು ಉಲ್ಟಾ ಹೊಡಿಯೋ ಚಾನ್ಸಸ್ ಇರ್ತಾವೆ ನಮ್ಗೆ. ಸೊ ಈಗ ನೀವು ಸಮ್ಟೈಮ್ಸ್ ನ್ಯೂಟನ್ಸ್ ಥರ್ಡ್ ಲಾಕ್ ಎಕ್ಸಾಂಪಲ್ ಕೊಡ್ರಿ ಅಂದ್ರೆ ಏನು ಮಾಡ್ತಾರೆ ಗೊತ್ತಾ, ಒಂದು ಬಾಲ್ ತೊಗೋಬೇಕು ಸರ್, ಬಾಲಿಗೆ ಹೊಡಿಬೇಕು ಸರ್. ವೆನ್ ವಿ ಥ್ರೋ ದ ಬಾಲ್ ನೋ ದ್ಯಾಟ್ ಈಸ್ ಆ್ಯಕ್ಷನ್, ದ ಬಾಲ್ ಕಮ್ಸ್ ಬ್ಯಾಕ್ ದ್ಯಾಟ್ ಈಸ್ ರಿಯಾಕ್ಷನ್. ಇದು ಆ್ಯಕ್ಷನ್ ರಿಯಾಕ್ಷನ್ ಅಲ್ಲ. ಈಗ ಅಕಸ್ಮಾತ್ ಹಿಂಗೆ ಆತ, ಆ ವಾಲ್ ವೆಟ್ ಐತಿ, ಈಗ ಜಸ್ಟ್ ಕನ್ಸ್ಟ್ರಕ್ಟ್ ಮಾಡ್ಯಾರ, ನೀವು ಬಾಲ್ ಒಗದ್ರಿ ಸಿಕ್ಕೊಂಬಿಡ್ತಪ್ಪ ಅಂದ್ರೆ ಆಗ ಆ್ಯಕ್ಷನ್ ಆಯ್ತು, ರಿಯಾಕ್ಷನ್ನ ಬರೀದಿಲ್ಲ ಸರ್. ನ್ಯೂಟನ್ಸ್ ಥರ್ಡ್ ಲಾ ಈಸ್ ರಾಂಗ್ ಅನ್ನೋಕ್ಕೆ ಬರೋಂಗಿಲ್ಲ. ಇಲ್ಲಿ ಆ್ಯಕ್ಷನ್ ರಿಯಾಕ್ಷನ್ ಏನಂದ್ರೆ, ವೆನ್ ವಿ ಥ್ರೋ ಅ ಬಾಲ್, ವೆನ್ ದ ಬಾಲ್ ಹಿಟ್ಸ್ ದ ಬಾಲ್, ಆ ವಾಲಿಗೆ ಹೋಗಿ ಬಡ್ದಾಗ ಅವಾಗನ ವಾಲ್ ಮೇಲೆ ಫೋರ್ಸ್ ಹಾಕ್ತೈತಲ್ಲ, ದಟ್ ಈಸ್ ಆ್ಯಕ್ಷನ್. ಅವಾಗನ ವಾಲ್ ವಾಪಸ್ ಬಾಲ್ ಮೇಲೆ ಫೋರ್ಸ್ ಹಾಕೇ ಬಿಟ್ಟಿರ್ತೈತಿ. ಬಾಲ್ ವಾಪಸ್ ಬರಬೇಕಂತಿಲ್ಲ, ಆ ಬಾಲ್ ಹೋಗಿ ಬಡ್ದಾಗನ, ನೋಡ್ರಿ ಒಂದು ನಿಮಿಷ, ಬಾಲ್ ಗಾಡಿಗೆ ಬಡದ ತಕ್ಷಣ ಅಲ್ಲೇ ಆ್ಯಕ್ಷನ್ ಆಗೇ ಬಿಟ್ಟಿರ್ತೈತಿ, ಅವಾಗನ ರಿಯಾಕ್ಷನ್ ಆಗಿರುತ್ತೆ. ಈಗ ಲೈಕ್ ನೀವು ಹೋಗಿ ಒಂದು ಡೋರಿಗೆ ನಾನು ಒದ್ದೆ, ಐ ಕಿಕ್ಡ್ ಅ ಡೋರ್, ದ ಡೋರ್ ಕೇಮ್ ಬ್ಯಾಕ್ ಆ್ಯಂಡ್ ಹಿಟ್ ಮೀ, ಇದು ಆ್ಯಕ್ಷನ್ ರಿಯಾಕ್ಷನ್ ಅಲ್ಲ. ಅಟ್ ದ ಟೈಮ್ ವೆನ್ ಯು ಕಿಕ್ ದ ಡೋರ್, ಅವಾಗನ ಹೊಡೆದು ಬಿಟ್ಟಿರ್ತೈತೆ ವಾಪಸ್, ಆ ಡೋರ್ ನಿಮ್ಮ ಕಾಲ ಮೇಲೆ ಫೋರ್ಸ್ ಹಾಕೇ ಬಿಟ್ಟಿರ್ತೈತೆ, ಅದು ರಿಯಾಕ್ಷನ್. ಈಗ ಲೈಕ್ ನಿಮ್ಮ ಮನ್ಯಾಗ ಅಂತಿರ್ತಾರೆ ನೋಡ್ರಿ, ಏನೋ ಒಂದು ಗದ್ದಲ ಮಾಡಿರ್ತೀರಿ, ಕಪಾಳಕ್ಕೆ ಹೊಡಿತಾರೆ ಅಥವಾ ಕೈಗೆ ಹೊಡಿತಾರೋ ಕಾಲಿಗೆ ಹೊಡಿತಾರೆ, ಹೊಡೆದು ಯವ್ವ ನನಗೆ ವಾಪಸ್ ಕೈ ನೋವು ಆತು ನೋಡ್ರಿ, ಎಮ್ಮೆ ಆದಂಗೆ ಆಗಿದ್ದು, ಎಮ್ಮೆ ಚರ್ಮ ಆದಂಗೆ ಆಗೈತೆ ನಿಂದು ಅಂತ ಹಿಂಗೆ ಬೈತಿರ್ತಾರೆ, ಅಥವಾ ಕತ್ತಿ ಆದಂಗೆ ಆಗಿದೆ ಅಂತ ಬೈತಿರ್ತಾರೆ. ಸೊ ಹಂಗೆ ಹೊಡೆದಾಗ ನೀವು ವಾಪಸ್ ಅವ್ರಿಗೆ, ಈಗ ನೀವು ಇದೇನು ರಾಂಗ್ ತೊಗೋಬಾರ್ದ, ಅವ್ರು ನಿಮಗೆ ಹೊಡೆದ್ರೆ ನೀವು ವಾಪಸ್ ಹೊಡೆದ್ರೆ ರಿಯಾಕ್ಷನ್ ಅಲ್ಲ ಅದು. ಅವ್ರು ನಿಮಗೆ ಹೊಡೆದಾಗನ ಅವ್ರು ಹಾಕಿದ ಫೋರ್ಸು ಆ್ಯಕ್ಷನ್. ಅವಾಗ ಅವ್ರಿಗೆ ಫೋರ್ಸ್ ಬಿಟ್ಟಿರ್ತೈತಿ. ಲೈಕ್ ಯಾರೊಬ್ರು ಬಂದು ನಿಮ್ಮ ಕಪಾಳಕ್ಕೆ ಹೊಡೆದ್ರಿ, ಹಿಂಗೆ ಅವ್ರ ಕೈ ನಿಮ್ಮ ಕಪಾಳದ ಮೇಲೆ ಹಾಕ್ತೈತಲ್ಲ, ಅದು ಆ್ಯಕ್ಷನ್. ನಿಮ್ಮ ಕಪಾಳ ವಾಪಸ್ ಅವ್ರ ಕೈ ಮೇಲೆ ಅವಾಗ ರಿಯಾಕ್ಷನ್ ಹಾಕಿರ್ತೈತಿ. ಆದ್ರೆ ಸರ್ ಮತ್ತು ಈ ಫೋರ್ಸ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ಇರ್ತಾವಲ್ಲ, ಅವ್ರು ಫೋರ್ಸ್ ಹಾಕಿದ್ದು ಜೋರು ಬೀಳ್ತೈತೆ ರೀ ಕಪಾಳಕ್ಕೆ, ಆದ್ರೆ ನಮ್ಮ ಕಪಾಳ ವಾಪಸ್ ಅವ್ರ ಮೇಲೆ ಹಾಕಿದ್ದು ಫೋರ್ಸ್ ಕಡಿಮೆ ಇರ್ತೈತಲ್ಲ. ಇದು ಡಿಸ್ಕಸ್ ಮಾಡಿವಿ ನಾವು ಅವಾಗೆಲ್ಲ, ಹಂಗೆ ಇನ್ನೊಮ್ಮೆ ಓಕೆ ರಿಮೈಂಡ್ ಮಾಡೋಕ್ಕೆ ಟ್ರೈ ಮಾಡಾಕತ್ತೀನಿ. ಸೊ ವೈ ದಿಸ್ ಹ್ಯಾಪನ್ಸ್ ಅಂದರೆ, ಇಲ್ಲಿ ಸ್ಕಿನ್ ಸೆನ್ಸಿಟಿವ್ ಇರ್ತೈತಲ್ಲ, ಇಲ್ಲಿ ಜಾಸ್ತಿ ಫೋರ್ಸ್ ಬಿದ್ದಂಗೆ ಪೇನ್ ಜಾಸ್ತಿ ಆಗ್ತೈತಿ, ಸೆನ್ಸಿಟಿವಿಟಿ, ಬಿಕಾಸ್ ಆಫ್ ದ ಸೆನ್ಸಿಟಿವಿಟಿ. ಓಕೆ, ನೆಕ್ಸ್ಟ್ ಇದು ನ್ಯೂಟನ್ಸ್ ಥರ್ಡ್ ಲಾ ಬಗ್ಗೆ ಎಕ್ಸಾಂಪಲ್ಸ್. ಆಮೇಲೆ ವಾಕಿಂಗ್ ಆನ್ ದ ಗ್ರೌಂಡ್, ಅದನ್ನು ನಾವು ಎಕ್ಸಾಂಪಲ್ ತೊಗೋಬೋದು. ನಾವು ಅರ್ತ್ ಮೇಲೆ ಒಂದು ಫೋರ್ಸ್ ಹಾಕ್ತೀವಿ, ಅದು ಆ್ಯಕ್ಷನ್. ಅದೇ ಟೈಮ್ನೊಳಗೆ ಅರ್ತ್ ನಮ್ಮ ಮೇಲೆ ವಾಪಸ್ ಫೋರ್ಸ್ ಹಾಕ್ತೈತಿ, ಅದು ರಿಯಾಕ್ಷನ್. ಗನ್ನು ಬುಲೆಟ್ ಒಂದು ಕಾಮನ್ ಎಕ್ಸಾಂಪಲ್ ಹೇಳ್ತಾರೆ ಇವೆಲ್ಲ. ಓಕೆ, ನೆಕ್ಸ್ಟ್ ಏನೋ ಮಾಡರ್ನ್ ವರ್ಷನ್ ಆಫ್ ದೀಸ್ ಲಾಸ್ ಅಂತ ಇದೇನು ನಡೀತೈತಿ. ನೀವು ಬೇಕಾದ್ರೆ ಪಾಸ್ ಮಾಡಿ ಇದನ್ನು ಓದ್ಕೋರಿ, ನಡೀತೈತಿ. ಲಾ ಆಫ್ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್ ಅಂತ ಒಂದು ಬರ್ತೈತಿ. ಅಕಾರ್ಡಿಂಗ್ ಟು ದ್ಯಾಟ್ ನಾವು ಇದನ್ನು ಫಾರ್ಮುಲಾ ಬರೀತಿದ್ವಿ ನೋಡಿರಿ. ಲಾ ಆಫ್ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್ ಪ್ರಕಾರ ನಿಮ್ಗೆ ನೆನಪಿದ್ರೆ m1u1 ಪ್ಲಸ್ m2u2 ಇಸ್ ಈಕ್ವಲ್ಸ್ ಟು m1v1 ಪ್ಲಸ್ m2v2. ಅಂದ್ರೆ ಎರಡು ಬಾಡಿ ಎ ಆ್ಯಂಡ್ ಬಾಡಿ ಬಿ, ಹಣೆ ಬಾರ ಬಾಡಿ ಬಿ, ಇವೆರಡು ಕೊಲೆಡ್ ಆದವು. ಇದ್ರದ್ದು ಇನಿಷಿಯಲ್ ಅನ್ನಕ್ಕೆ ಬರಂಗಿಲ್ಲ. ಇದ್ರ ಮಾಸ್ m1, ಇದ್ರ ಮಾಸ್ m2, ಇದ್ರದ್ದು ಇನಿಷಿಯಲ್ ವೆಲಾಸಿಟಿ u1, ಇದ್ರದ್ದು ಇನಿಷಿಯಲ್ ವೆಲಾಸಿಟಿ u2. ಇವೆರಡು ಕೊಲಿಷನ್ ಆದಮೇಲೆ ವೆಲಾಸಿಟಿ ಚೇಂಜ್ ಆಗಿ
ಇದ್ರದ್ದು ವೆಲಾಸಿಟಿ V1, ಇದ್ರದ್ದು ವೆಲಾಸಿಟಿ V2 ಆದಾಗ ಎರಡೂ ಬಾಡಿದು ಇನಿಷಿಯಲಿ ಎಷ್ಟೆಷ್ಟು ಮೊಮೆಂಟಮ್ ಐತಿ ಕ್ಯಾಲ್ಕುಲೇಟ್ ಮಾಡಿ ಆ್ಯಡ್ ಮಾಡಿ, ಎರಡೂ ಬಾಡಿದು ಫೈನಲಿ ಎಷ್ಟೆಷ್ಟು ಮೊಮೆಂಟಮ್ ಐತಿ ಕ್ಯಾಲ್ಕುಲೇಟ್ ಮಾಡಿ ಆ್ಯಡ್ ಮಾಡಿದ್ರೆ ಆ ಸಮ್ಸ್ ಸೇಮ್ ಇರ್ತೈತಿ. ಲೈಕ್ ಮೊಮೆಂಟಮ್ ಆಫ್ ಬಾಡಿ ಎ ಇಲ್ಲಿದ್ದು ಇನಿಷಿಯಲಿ ಅದ ಬಾಡಿದು ಫೈನಲ್ ಮೊಮೆಂಟಮ್ ಈ ವ್ಯಾಲ್ಯೂ ಚೇಂಜ್ ಇರಬಹುದು, ಆದರೆ ಎರಡರದ್ದು ಸಮ್ ಸೇಮ್ ಇರ್ತೈತಿ. ಇದು ಫಾರ್ಮುಲಾ ನೆನಪೈತೆ ಅಂತ ಅಂದ್ಕೊಂಡು ನಾನು ನಿಮ್ಗೆ. ಮತ್ತು ಅದ್ರ ಮೇಲೆ ನ್ಯೂಮರಿಕಲ್ಸ್ ಬರ್ತಾವಲ್ಲ, ಅವಾಗ ನೋಡೋಣ ಅಂತ. ಒಂದು ನಿಮಿಷ. ಹಾಂ, ಸೊ ಲಾ ಆಫ್ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್ ಆತ. ನೆಕ್ಸ್ಟ್ ವೇಟ್ ಅನ್ನೋಂಥ ಕನ್ಸೆಪ್ಟ್ ಬರ್ತೈತಿ. ನಿಮ್ಮ ನೆನಪಿರುತ್ತೆ, ವೇಟ್ ಈಸ್ ಈಕ್ವಲ್ಸ್ ಟು mg. ಆ್ಯಕ್ಚುಲಿ ಇದು W ಈಸ್ ಈಕ್ವಲ್ಸ್ ಟು mg ಫಾರ್ಮುಲಾ F ಈಸ್ ಈಕ್ವಲ್ಸ್ ಟು ma ಫಾರ್ಮುಲಾದಿಂದನೇ ಬರ್ತೈತಿ. F ಜಗದಾಗನ ಇಲ್ಲೇ W ಫೋರ್ಸ್, ವೇಟ್ ಈಸ್ ನಥಿಂಗ್ ಬಟ್ ಫೋರ್ಸ್. ಇಟ್ಸ್ ಅನದರ್ ಫಾರ್ಮ್ ಆಫ್ ಫೋರ್ಸ್ ಅಂತಲೂ ಹೇಳ್ಬೋದು ನಾವು. F ಈಸ್ ಈಕ್ವಲ್ಸ್ ಟು ma ಬದಲಿ ಫೋರ್ಸ್ ಜಗದಾಗ ವೇಟ್ ಬಂತ, m ಜಗದಾಗ m ಐತಿ, ಎಕ್ಸಲರೇಷನ್ ಜಗದಾಗ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಐತಿ. ಸೊ W ಈಸ್ ಈಕ್ವಲ್ಸ್ ಟು mg. ಸೊ ನೆಕ್ಸ್ಟ್ ಪೇಜಿಗೆ ನಾವು ಹೋಗೋದಾದ್ರೆ, ಆಗಲೇ ಹೇಳಿದ್ನಲ್ಲ ಇದನ್ನು ಸ್ಕಿಪ್ ಮಾಡಿದ್ದೆ, ವಾಪಸ್ ಬರ್ತೀನಿ ಅಂಥೇಳಿ. ಸೊ ಅಪರೆಂಟ್ ವೇಟ್ ಇನ್ ದ ಲಿಫ್ಟ್ ಅನ್ನುವಂಥ ಕನ್ಸೆಪ್ಟ್ ಬರ್ತೈತೆ. ಸೊ ಏನಿದೆ ಅಂತ ಹೇಳ್ತೇನೆ. ಈಗ ನಮಗೆ ವೇಟ್ ಐತೆ ಅಂತ ಯಾವಾಗ ಅನ್ಸುತ್ತೆ? ನಮಗೆ ವೇಟ್ ಇದ್ರೆ ವೇಟ್ ಐತೆ ಅಂತ ಅನ್ಸುತ್ತೆ ಸರ್. ಹಾಗಲ್ಲ. ಈಗ ಇಲ್ಲಿ ಯಾರೋ ಒಬ್ಬರು ನಿಂತಾರಂತ ಕೂರಿ, ಮನುಷ್ಯ ಅವ್ರು, ಅಯ್ಯೋ ಹಾಂ, ಇವರು ಗ್ರೌಂಡ್ ಮೇಲೆ ನಿಂತಾರೆ. ಇವರು ಬಿಕಾಸ್ ಆಫ್ ದೇಯರ್ ಮಾಸ್ ಗ್ರೌಂಡ್ ಮೇಲೆ ಒಂದು ಫೋರ್ಸ್ ಹಾಕ್ತಾರೆ. ಓಕೆ, ಇದು ವೇಟ್ ಅದು. W ಈಸ್ ಈಕ್ವಲ್ಸ್ ಟು mg. ನಾವು ಅರ್ತ್ ಮೇಲೆ ಒಂದು ಫೋರ್ಸ್ ಹಾಕಿದ್ದಕ್ಕೆ ಅರ್ತ್ ಆ್ಯಸ್ ಅ ರಿಯಾಕ್ಷನ್ ನಮ್ಮ ಮೇಲೆ ಒಂದು ಫೋರ್ಸ್ ಹಾಕ್ತೈತಿ. ಅದಕ್ಕೆ ನಾರ್ಮಲ್ ರಿಯಾಕ್ಷನ್ ಫೋರ್ಸ್ ಅಂತ ಕರೀತಾರೆ, ಅಥವಾ N ಅಂತ ರೆಪ್ರೆಸೆಂಟ್ ಮಾಡ್ತಾರೆ, ಅಥವಾ R ಅಂತ ರೆಪ್ರೆಸೆಂಟ್ ಮಾಡ್ತಾರೆ. ಅದು ಈಕ್ವಲ್ ಟು mgನ ಇರ್ತೈತಿ ಇನ್ ಮೋಸ್ಟ್ ಆಫ್ ದ ಕೇಸಸ್. ನಮಗೆ ವೇಟ್ ಐತಂತ ಯಾವಾಗ ಅನಿಸುತ್ತೆ ಅಂದ್ರೆ, ನಾವು ಫಸ್ಟಿಗೆ ಯಾವುದೋ ಒಂದು ಆಬ್ಜೆಕ್ಟ್ ಮೇಲೆ ಫೋರ್ಸ್ ಹಾಕಬೇಕು. ಆ ಆಬ್ಜೆಕ್ಟ್ ವಾಪಸ್ ನಮ್ಮ ಮೇಲೆ ಫೋರ್ಸ್ ಹಾಕಿದಾಗ ನಮಗೆ ವೇಟ್ ಐತಿ ಅಂತ ಅನಿಸುತ್ತೆ. ಈಗ ಲೈಕ್ ಇಲ್ಲಿ ನಿಂತಾನಲ್ಲ ಈ ಒಂದು ಟೇಬಲ್ ಮೇಲೆ ನಿಂತಾನೆ ಅಂತಿಕೋರಿ. ಈ ಟೇಬಲ್ ಸಡನ್ಲಿ ಮುರಿದು ಬಿಡ್ತಿಲ್ಲ, ಮುರಿದು ಹಿಂಗೆ ಕೆಳಗೆ ಹೊಂಟ್ಬಿಟ್ಟ ಅಂದರೆ, ಈಗ ಇದು ಭಾಳ ಎತ್ತರ ಮೇಲೆ ಇತ್ತು ಅಂತಿಕೋರಿ ಟೇಬಲ್. ಅದು ಕೆಳಗೆ ಒಮ್ಮಿನಂಪ್ಲೆ ಗ್ರೌಂಡ್ ಜಲ್ದಿ ಇಲ್ಲ, ಭಾಳ ಕೆಳಗೆ ಅವ ಬರಾಕತ್ಬಿಟ್ಟಾನ. ಅಥವಾ ಏರೋಪ್ಲೇನ್ನಾಗ ಕುಂತಿದ್ದ, ಆ ಸೀಟ್ ಮುರ್ಕೊಂಡು ಹಿಂಗೆ ಕೆಳಗೆ ಹೊಂಟ್ಬಿಡ್ತು. ಏರೋಪ್ಲೇನ್ ತಾನೇ ಹೋತ ಆ ಕಡೆ ಮುಂದೆ, ಇವನ ಸೀಟ್ ಅಷ್ಟೇ ಕೆಳಗೆ ಬಂದ್ಬಿಡ್ತೀನಿ. ಏನು ಹುಚ್ಚರಂಗೆ ಹೇಳ್ತಾರೆ, ಹಾಗೆಲ್ಲ ಆಗಂಗಿಲ್ಲ. ಅವು ಕೆಳಗೆ ಬರಾಕತ್ತಂದ್ರೆ ಅವ ಗಾಳ್ಯಾಗ ಬರಬೇಕಾರೆ ಹಿ ಹ್ಯಾಸ್ ನಥಿಂಗ್ ಟು ಪುಟ್ ಹೀಸ್ ವೇಟ್. ಅಂದ್ರೆ ಹಿಂಗೆ ಒಂದು ನಿಮಿಷ. ಸೊ ಗಾಳ್ಯಾಗ ಅವ ಬರಬೇಕಾರೆ ಅವ ಯಾವುದ್ರ ಮೇಲೂ ತಾನು ವೇಟ್ ಹಾಕಕ್ಕೆ ಬರೋಂಗಿಲ್ಲ. ಸೊ ವೇಟ್ ಹಾಕಂಗಿಲ್ಲ ಅಂದ್ರೆ ಅವನ ಮೇಲೆ ರಿಯಾಕ್ಷನ್ನೂ ಇರೋಂಗಿಲ್ಲ. ದೆನ್ ಹಿ ಫೀಲ್ಸ್ ದ್ಯಾಟ್ ಹಿ ಡಸ್ ನಾಟ್ ಹ್ಯಾವ್ ವೇಟ್. ಅದಕ್ಕೆ ವೇಟ್ಲೆಸ್ನೆಸ್ ಅಂತ ಕರೀತಾರೆ. ಸೊ ಒಂದು ಆಬ್ಜೆಕ್ಟ್ ಮೇಲೆ ಯಾವಾಗ ನಾವು ಫೋರ್ಸ್ ಹಾಕ್ತೀವಿ ಅಂದ್ರೆ, ಈಗ ನೀವು ನೆಲದ ಮೇಲೆ ನಿಂದಿರ್ತಿರಲ್ಲ, ನೀವು ನೆಲದ ಮೇಲೆ ಬಿಕಾಸ್ ಆಫ್ ಯುವರ್ ಮಾಸ್ ವೇಟ್ ಹಾಕ್ತೀರಿ, ಅದು ವಾಪಸ್ ನಿಮ್ಮ ಮೇಲೆ ಒಂದು ರಿಯಾಕ್ಷನ್ ಹಾಕ್ತೈತಿ. ಓಕೆ, ಅವಾಗ ನಮಗೆ ವೇಟ್ ಐತೆ ಅಂತ ಹೇಳ್ತೀವಿ. ಸೊ ಈಗ ಅಪರೆಂಟ್ ವೇಟ್ ಇನ್ ದ ಲಿಫ್ಟ್ ಅಂತ ಬರ್ತೈತಿ. ಲಿಫ್ಟ್ ಯಾವಾಗ ರೆಸ್ಟ್ನೊಳಗೆ ಇರ್ತೈತಿ, ನಿಂತಿರುತ್ತೆ. ಲಿಫ್ಟ್ ಅಂದ್ರೆ ಲಿಫ್ಟ್ ಅಂತ ಹಿಂಗೆ ರೋಡ್ ಸೈಡ್ ಆ ಲಿಫ್ಟ್ ಅಲ್ಲ, ಮೇಲೆ ಕೆಳಗೆ ಹೋಗ್ಕಲ್ಲ ಇವು ಮಾಲ್ನಾಗ ಅವು. ಸೊ ಲಿಫ್ಟ್ ಯಾವಾಗ ಒಂದು ಕಡೆ ಸುಮ್ಮನೆ ನಿಂತಿರ್ತೈತಿ ಅಥವಾ ಯೂನಿಫಾರ್ಮ್ ವೆಲಾಸಿಟಿಲೇ ಮೇಲೆ ಹೋಗ್ತಿರುತ್ತೆ, ಅವಾಗ ರಿಯಾಕ್ಷನ್ mgನ ಅನ್ಸುತ್ತೆ ನಮಗೆ. ನಮ್ಮ ವೇಟ್ ಎಷ್ಟಿರ್ತೈತಿ ಅಷ್ಟು ರಿಯಾಕ್ಷನ್ ಅನ್ಸುತ್ತೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ವೆನ್ ದ ಲಿಫ್ಟ್ ಸ್ಟಾರ್ಟ್ಸ್ ಎಕ್ಸಲರೇಟಿಂಗ್ ಅಪ್ವರ್ಡ್ಸ್, ನಮ್ಮ ವೇಟ್ ಸ್ವಲ್ಪ ಜಾಸ್ತಿ ಆದಂಗೆ ಅನ್ಸುತ್ತೆ. ವೇಟ್ ಜಾಸ್ತಿ ಆದಂಗೆ ಅನ್ಸುತ್ತೋ ಇಲ್ಲೋ ಗೊತ್ತಿಲ್ಲ, ಒಂದು ಸ್ಟ್ರೇಂಜ್ ಫೀಲಿಂಗ್ ಇರ್ತೈತಿ ಸಡನ್ಲಿ ಲಿಫ್ಟ್ ಸ್ಟಾರ್ಟ್ ಆದಾಗ. ಅವಾಗ ನಿಮ್ದು ರಿಯಾಕ್ಷನ್, ನಿಮ್ಮ ವೇಟ್ ಜಾಸ್ತಿ ಅನಿಸುತ್ತೆ. ಅವಾಗ ಫಾರ್ಮುಲಾ ಏನಂದ್ರೆ, ನಿಮ್ಮ ವೇಟ್ ಎಷ್ಟು ಅನ್ಸುತ್ತೆ ನಿಮ್ಗೆ ಅಂತ ಕೇಳಿದಾಗ mg ಇರೋಂಗಿಲ್ಲ, ಆ ಜಿಗೆ ಆ ಲಿಫ್ಟ್ದು ಒಂದು ಎಕ್ಸಲರೇಷನ್ ಆ್ಯಡ್ ಆಗ್ತೈತೆ. ಸೊ ದಟ್ ಮೀನ್ಸ್ ವೆನ್ ದ ಲಿಫ್ಟ್ ಸ್ಟಾರ್ಟ್ಸ್ ಮೂವಿಂಗ್ ಅಪ್ವರ್ಡ್ಸ್, ಯು ಫೀಲ್ ದ್ಯಾಟ್ ಯುವರ್ ವೇಟ್ ಹ್ಯಾಸ್ ಇನ್ಕ್ರೀಸ್ಡ್. ನೆಕ್ಸ್ಟ್ ಸಡನ್ಲಿ ಅದು ಕೆಳಗೆ ಬರೋಕ್ಕೆ ಸ್ಟಾರ್ಟ್ ಆತಂದ್ರೆ ಲಿಫ್ಟ್, ಈಗ ನಿಮ್ಗೆ ಅದು ಫೀಲ್ ಆಗಿರ್ತೈತಿ. ಲಿಫ್ಟ್ ಸಡನ್ಲಿ ಮ್ಯಾಲೆ ಹೋಗೋಬೇಕಾದ್ರೆ ಏನು ಸ್ಟ್ರೇಂಜ್ ಒಂದು ಫೀಲಿಂಗ್ ಇರುತ್ತಲ್ಲ, ಅದಕ್ಕೆ ಕಂಪ್ಯಾರಿಸನ್ ಮಾಡಿದರೆ ಸ್ವಲ್ಪ ಹೆಚ್ಚಿಗೆ ವರ್ಸ್ಟ್ ಫೀಲಿಂಗ್ ಯಾವಾಗಿರುತ್ತೆ ಗೊತ್ತಂದ್ರೆ, ಸಡನ್ಲಿ ಅದು ಕೆಳಗೆ ಹೊಂಟಂದ್ರೆ ಲಿಫ್ಟ್ ನಿಮಗೆ ಪರ್ಫೆಕ್ಟ್ ಗೊತ್ತಾಗೋಲ್ಲ. ಅಂದರೆ ಇದಕ್ಕೆ ನಾನು ಇನ್ನೊಂದು ಎಕ್ಸಾಂಪಲ್ ಹೇಳಿದ್ದೆ, ಜಾಯಿಂಟ್ ವೀಲ್ ಇರ್ತಾವಲ್ಲ, ತೊಟ್ಲು ಅಂತ ಕರೀತಾರೆ.
ಅದು ಕೆಳಗಿಂದ ಮ್ಯಾಲೆ ಹೋಗೋಬೇಕಾರೆಲ್ಲ ಫೋಟೋ ಗಿಟ್ಟು ಹೊಡ್ಕೊಳ್ಳೋದು, ಸೆಲ್ಫಿ, ಟಾಟಾ ಮಾಡೋದು, ಬಾಯ್ ಬಾಯ್ ಮಾಡೋದು ಎಲ್ಲ ಮಾಡ್ತಿರ್ತಾರೆ. ಓಕೆ, ಸೊ ಬಿಕಾಸ್ ಆಫ್ ಸಮ್ ಡಿಸ್ಟರ್ಬೆನ್ಸ್ ನಾನು ಅದು ಪಾಸ್ ಮಾಡಿದ್ದೆ, ಅದು ನಿಮ್ಗೆ ಗೊತ್ತಾಗಿರೋಂಗಿಲ್ಲ. ಸೊ ಜಾಯಿಂಟ್ ವೀಲ್ ಅಥವಾ ತೊಟ್ಲ ಅಂತ ಏನು ಹೇಳ್ತೀವಲ್ಲ, ಕೆಳಗಿಂದ ಮ್ಯಾಲೆ ಹೋಗೋಬೇಕಾರೆ ಫುಲ್ ಹುರುಪ್ನಾಗಿರ್ತಾರೆ. ಕೆಳಗೆ ನಿಂತವ್ರಿಗೆ ಅಂದರೆ ಫಸ್ಟ್ ಟೈಮ್ ಹತ್ತಾಗ ಅಟ್ಲೀಸ್ಟ್ ಕೆಳಗಿದ್ದವರು ರಿಲೇಟಿವ್ಸಿಗೆ ಒಂದು ಫೋಟೋ ಹೊಡಿಯ ಅಥವಾ ತಮ್ಮ ಕಡೆ ಮೊಬೈಲ್ ಇತ್ತಂದ್ರೆ ಸೆಲ್ಫಿ ಗಿಲ್ಫಿ ಇರ್ತಾವೆ. ವಾಪಸ್ ಅದು ಕೆಳಗೆ ಬರೋಕತ್ತದ ಸ್ವಲ್ಪ ದೊಡ್ಡದಿತ್ತು ಅಂದ್ರೆ ಅದು ರೇಡಿಯಸ್ ಅದರದ್ದು ಡಯಾಮೀಟರ್ ದೊಡ್ಡದಿತ್ತಂದ್ರೆ ಕೆಳಗೆ ಬರ್ಬೇಕಾರೆ ಮಸ್ತ್ ಇರ್ತಾವೆ. ಫೀಲಿಂಗ್ ಅದು ರಿಯಾಕ್ಷನ್ ಭಾರಿ ಇರ್ತಾವೆ. ನಿಂದಿರಿಸ್ಬಿಡ್ರಿ ಸತ್ತನ ಅಂಥೇಳಿ. ಸೊ ಅವಾಗ ನಮ್ಮದು ವೇಟ್ ಕಡಿಮೆ ಆದಂಗೆ ಅನಿಸುತ್ತೆ. ಸೊ ಅದ್ರ ಫಾರ್ಮುಲಾ ಏನಂದ್ರೆ ಆಗಲೇ m/G+a ಇತ್ತು. ವಿ ಆ್ಯಡ್ ದ ಎಕ್ಸಲರೇಷನ್ ಆಫ್ ದ ಲಿಫ್ಟ್ ವಿತ್ ದಿ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಇಲ್ಲೇ ಸಬ್ಟ್ರಾಕ್ಟ್ ಮಾಡ್ಬೇಕು, ಡೌನ್ವರ್ಡ್ಸ್ ಬರ್ಬೇಕಾರೆ. ಅಪ್ವರ್ಡ್ಸ್ ವಿ ಫೀಲ್ ದ್ಯಾಟ್ ವೇಟ್ ಹ್ಯಾಸ್ ಇನ್ಕ್ರೀಸ್ಡ್. ಡೌನ್ವರ್ಡ್ ಆ್ಯಕ್ಚುವಲ್ ವೇಟ್ಗಿಂತ ಅಪರೆಂಟ್ ವೇಟ್ ಸ್ವಲ್ಪ ಕಡಿಮೆ ಇರ್ತೈತಿ. ಅಕಸ್ಮಾತ್ ಹಿಂಗಾತು ಸಿಚುವೇಶನ್, ಏನಂತ ಹೇಳ್ತೀನಿ ನೋಡ್ರಿ. ನೀವೊಂದು ಲಿಫ್ಟ್ನೊಳಗೆ ನಿಂತಿರಿ, ಓಕೆ, ಇದು ಲಿಫ್ಟ್, ನೀವು ಇಲ್ಲೇ ಅಯ್ಯೋ ಇದು ಸ್ವಲ್ಪ ಡಿಫಿಕಲ್ಟ್ ಆಗ್ತೈತೆ ಡ್ರಾ ಮಾಡೋಕ್ಕೆ, ಬೇಡ ನೀವು ಇದ್ರಾಗ ನಿಂತಿರಿ. ಲಿಫ್ಟ್ ಮ್ಯಾಲೆ ಹೊಂಟೈತಿ, ಸಡನ್ಲಿ ಅದ್ರದ್ದು ರೋಪ್ ಬ್ರೇಕ್ ಆಗಿಬಿಡುತ್ತೆ. ನೀವು 10th ಫ್ಲೋರಿಗೆ ಹೊಂಟಿದ್ರಿ, 8th ಬಂದಿರ್ತೀರಿ, ಇನ್ನೊಂದು 2 ಫ್ಲೋರ್ ಹೋದರೆ ಆ ಡೋರ್ ಓಪನ್ ಆಗಿ ನೀವು ಇಳಿತಿದ್ದೀರಿ ಅಥವಾ ಹೊರಗೆ ಬರ್ತಿದ್ದೀರಿ ಲಿಫ್ಟ್ನಿಂದ. ರೋಪ್ ಕಟ್ಟಾಗಿ 8ನೇ ಫ್ಲೋರಿಂದ ಸೀದ ಗ್ರೌಂಡ್ ಫ್ಲೋರಿಗೆ ಲಿಫ್ಟ್ ಬೀಳಾಕತ್ತೈತಿ. ಇಮ್ಯಾಜಿನ್ ಮಾಡಿರಿ, ಮಸ್ತ್ ಇರ್ತದೆ. ಸೊ ಅದು ಹಿಂಗೆ ಕೆಳಗೆ ಬೀಳ್ಬೇಕಾರೆ ಏನಾಗ್ತದೆ ಗೊತ್ತಾ, ಅವಾಗ ವೇಟ್ಲೆಸ್ನೆಸ್ ಫೀಲ್ ಆಗ್ತದೆ. ಬಿಕಾಸ್ ವೆನ್ ದ ಲಿಫ್ಟ್ ಈಸ್ ಫಾಲಿಂಗ್ ಡೌನ್ವರ್ಡ್ಸ್ ಆರ್ ಮೂವಿಂಗ್ ಡೌನ್ವರ್ಡ್ಸ್, ನಾ ಆಗಲೇ ಹೇಳಿದ್ನಲ್ಲ ಅಪರೆಂಟ್ ವೇಟ್ ಫಾರ್ಮುಲಾ W' ಅಂತ ಬರೀತೀನಿ. ಅಪರೆಂಟ್ ವೇಟ್ ಅದು ಆ್ಯಕ್ಚುಲಿ ವೇಟ್ ಅಲ್ಲ. m/G-a ಫಾರ್ಮುಲಾ ಹಚ್ಬೇಕು. ಸೊ ವೆನ್ ದ ಲಿಫ್ಟ್ ಈಸ್ ಫಾಲಿಂಗ್ ಡೌನ್ವರ್ಡ್ಸ್, ಅವಾಗ G ಅಂತಂದ್ರಂತೂ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿನ, ಇದು A ಅಂದ್ರೆ ಲಿಫ್ಟ್ದ ಎಕ್ಸಲರೇಷನ್. ವೆನ್ ದ ಲಿಫ್ಟ್ ಈಸ್ ಫಾಲಿಂಗ್ ಡೌನ್ವರ್ಡ್ಸ್, the acceleration of the lift will be equal to acceleration due to gravity because earth is pulling it downwards. ಸೊ ಅವಾಗ ಇವೆರಡು ಕ್ಯಾನ್ಸಲ್ ಆಗಿ W' ಅಂದರೆ ವೇಟ್, ಅಪರೆಂಟ್ ವೇಟ್ ಬಿಕಮ್ಸ್ 0. ದಿಸ್ ಈಸ್ ಅನದರ್ ಎಕ್ಸಾಂಪಲ್ ಫಾರ್ ವೇಟ್ಲೆಸ್ನೆಸ್. ಓಕೆ, ಸೊ ಇದು ಅಲ್ಲಿ ಬಂದಿದ್ದ ಕನ್ಸೆಪ್ಟ್. ನೀವು ಬೇಕಾದ್ರೆ ನೆನ್ಪಿಟ್ಕೋರಿ, ಲಿಫ್ಟ್ ಒಂದೇ ಕಡೆ ನಿಂತಾಗ ಆ್ಯಕ್ಚುವಲ್ ವೇಟ್ ಇರ್ತೈತಿ. ವೆನ್ ದ ಲಿಫ್ಟ್ ಈಸ್ ಮೂವಿಂಗ್ ಅಪ್ವರ್ಡ್ಸ್, ಅವಾಗ ನಾವು ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿಗೆ ವಿ ಆ್ಯಡ್ ದ ಎಕ್ಸಲರೇಷನ್ ಆಫ್ ದ ಲಿಫ್ಟ್. ಸಿಮಿಲರ್ಲಿ ವೆನ್ ಇಟ್ ಈಸ್, ಇದು ವೆನ್ ಮೂವಿಂಗ್ ಅಪ್ವರ್ಡ್ಸ್ ಇದೆ. ವೆನ್ ಮೂವಿಂಗ್ ಡೌನ್ವರ್ಡ್ಸ್ W' ಅಂತ ಬರ್ದಿನ ಈಗ ಇದಕ್ಕೆ. ಸೊ ಅಲ್ಲೇ ನಾವು G-a ಮಾಡ್ತೀವಿ. ವೇಟ್ಲೆಸ್ನೆಸ್ $' ಅಂತ ಬರೆದ್ರೆ ವೇಟ್ಲೆಸ್ನೆಸ್ ಆದಾಗ ವೆನ್ ಇಟ್ ಈಸ್ ಫಾಲಿಂಗ್ ಡೌನ್ವರ್ಡ್ಸ್ ವಿತ್ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ಅವಾಗ ವೇಟ್ಲೆಸ್ನೆಸ್ ಆಗ್ತೈತಿ. ವೇಟ್, ಅಪರೆಂಟ್ ವೇಟ್ ಬಿಕಮ್ಸ್ 0. ಓಕೆ, ಸೊ ಇಲ್ಲಿಗೆ ಬರೋದಾದರೆ ನೆಕ್ಸ್ಟ್ ರಾಕೆಟ್ದೊಂದೇನು ಎಕ್ಸಾಂಪಲ್ ಕೊಟ್ಟಾರ. ಸೊ ಇದು ಆ್ಯಕ್ಚುಲಿ ಬೇಸ್ಡ್ ಆನ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್, m1 u1 + m2 u2 ಅಂತ ಅದ್ರ ಬೇಸ್ ಬರ್ತೈತಿ. ಇಲ್ಲೇನೋ ಲಾಗ್ ಈಗೇನೋ ಕೊಟ್ಟಾರ, ಇದೆಲ್ಲ ಅವಶ್ಯಕತೆ ಬಿದ್ದರೆ ನೋಡೋಣ ಅಂತ. ಹಂಗೆ ಏನಾರ ಕಾನ್ಸೆಪ್ಟ್ ಬಂದರೆ ಇಲ್ಲಿಂದ ಮತ್ತೊಂದು ಕಾನ್ಸೆಪ್ಟ್ ಸ್ಟಾರ್ಟ್ ಆಗ್ತೈತಿ ಹೊಸದು. ಸಮಥಿಂಗ್ ಕಾಲ್ಡ್ ಆಸ್ ಫ್ರಿಕ್ಷನಲ್ ಫೋರ್ಸ್ ಅಂತ ಬರ್ತೈತಿ. ನೆನಪೈತಿದೆ? ಅದ್ರಾಗ 2 ಟೈಪ್ ಬರ್ತಾವೆ, ಸ್ಟ್ಯಾಟಿಕ್ ಫ್ರಿಕ್ಷನ್, ಕೈನೆಟಿಕ್ ಫ್ರಿಕ್ಷನ್. ಅಂದರೆ ವೆನ್ ದ ಆಬ್ಜೆಕ್ಟ್ ಈಸ್ ಅಟ್ ರೆಸ್ಟ್ ಅವಾಗ ಬರುವಂಥ ಫ್ರಿಕ್ಷನ್ಗೆ ನಾವು ಸ್ಟ್ಯಾಟಿಕ್ ಫ್ರಿಕ್ಷನ್ ಅಂತೀವಿ. ವೆನ್ ದ ಆಬ್ಜೆಕ್ಟ್ ಸ್ಟಾರ್ಟ್ಸ್ ಟು ಮೂವ್ ಅವಾಗ ಬರುವಂಥದ್ದು ಕೈನೆಟಿಕ್ ಫ್ರಿಕ್ಷನ್ ಅಂತ ಕರಿತೀವಿ. ಮತ್ತು ಇಲ್ಲಿನ ಲಿಮಿಟಿಂಗ್ ಫ್ರಿಕ್ಷನ್ ಅಂತ ಕಾಣಿಸ್ತೈತಲ್ಲ ನಮ್ಗೆ, ಇದಕ್ಕೆ ಮ್ಯಾಕ್ಸಿಮಮ್ ಸ್ಟ್ಯಾಟಿಕ್ ಫ್ರಿಕ್ಷನಿಗೆ ಲಿಮಿಟಿಂಗ್ ಫ್ರಿಕ್ಷನ್ ಅಂತ ಕರೀತಾರೆ. ಸೊ ಈಗ ಇದಕ್ಕೊಂದು ಎಕ್ಸಾಂಪಲ್ ಹೇಳ್ತಿದ್ದೆ. ಹಿಂಗೊಂದು ಟೇಬಲ್ ತಗೋರಿ, ಇದು ನಾ ಕ್ಲಾಸ್ನಾಗ ಬೋರ್ಡ್ನಾಗ ತೆಗೆದಂಗೆ ಆಗಂಗಿಲ್ಲ. ಇದ್ರ ಮೇಲೆ ಒಂದು ಹಿಂಗೆ ಏನಿದೆ ಬುಕ್ ಇಡ್ರಿ. ಈಗ ನಾವು ಇದನ್ನು ಈ ಪೋರ್ಷನ್ದನ್ನು ಹಿಂಗೆ ಝೂಮ್ ಮಾಡಿ ನೋಡಿದ್ರೆ, ನಾನು ಹೇಳಿದ್ದೆ ಬುಕ್ನೊಳಗೂ ಹಿಂಗೆ ಇರ್ರೆಗ್ಯುಲಾರಿಟೀಸ್ ಇರ್ತಾವೆ. ಆ ಟೇಬಲ್ ಎಂಥ ಸ್ಮೂತ್ ಸರ್ಫೇಸ್ ಇದ್ದರೂ ಇರ್ರೆಗ್ಯುಲಾರಿಟೀಸ್ ಇರ್ತಾವೆ. ವೆನ್ ಯು ಟ್ರೈ ಟು ಮೂವ್ ದಟ್ ಬುಕ್, ಸ್ಲೈಡ್ ದ ಬುಕ್ ಓವರ್ ದ ಟೇಬಲ್, ಈ ಇರ್ರೆಗ್ಯುಲಾರಿಟೀಸ್ ಇಂಟರ್ಲಾಕ್ ಆಗ್ತಾವೆ ಒಂದಕ್ಕೊಂದು, ಆ್ಯಂಡ್ ಇಟ್ ಬಿಕಮ್ಸ್ ಡಿಫಿಕಲ್ಟ್ ಫಾರ್ ದ ಬುಕ್ ಟು ಮೂವ್ or slide on the table. That creates
an opposite force, ಅಂದ್ರೆ if the book is moving towards right, there will be an opposition force towards left, that is called as friction. ಎಲ್ಲಿ ತನಕ ಬುಕ್ ರೆಸ್ಟ್ನೊಳಗಿರ್ತೈತಿ ಅಲ್ಲಿ ಬರುವಂಥ ಫ್ರಿಕ್ಷನ್ನಿಗೆ ಸ್ಟ್ಯಾಟಿಕ್ ಫ್ರಿಕ್ಷನ್ ಅಂತ ಕರೀತಾರೆ. ಒನ್ಸ್ ದ ಬುಕ್ ಸ್ಟಾರ್ಟ್ಸ್ ಟು ಮೂವ್, ಈ ಇರ್ರೆಗ್ಯುಲಾರಿಟೀಸ್ ಇರ್ತಾವಲ್ಲ ಇವು ರಪ್ಚರ್ ಆಗ್ತಾವೆ, ಕಿತ್ಕೊಂಡು ಹೋಗ್ತಾವೆ. ಅವಾಗ ಒಂದು ಟೈಪ್ ಆಫ್ ಫ್ರಿಕ್ಷನ್ ಬರ್ತೈತಿ ವಿಚ್ ಈಸ್ ರೆಫರ್ ಟು ಆ್ಯಸ್ ಕೈನೆಟಿಕ್ ಫ್ರಿಕ್ಷನ್. ಬಟ್ ರಪ್ಚರ್ ಆಗಿಬಿಟ್ಟಿರ್ತಾವಲ್ಲ ಇರ್ರೆಗ್ಯುಲಾರಿಟೀಸ್, ಅದಕ್ಕೆ ಕೈನೆಟಿಕ್ ಫ್ರಿಕ್ಷನ್ ವಿಲ್ ಆಲ್ವೇಸ್ ಬಿ ಲೆಸ್ ದ್ಯಾನ್ ಸ್ಟ್ಯಾಟಿಕ್ ಫ್ರಿಕ್ಷನ್. ಈ ಒಂದು ಎಕ್ಸಾಂಪಲ್ ನಾನು ಅವಾಗ ಹೇಳಿದ್ದೆ. ಈಗ ನೋಡ್ರಿ, ಇದು ಬುಕ್, ನಾವು ಇದ್ರ ಮೇಲೆ ಅಪ್ಲೈಡ್ ಫೋರ್ಸ್ ಹಾಕಿ, ಇದು ಒಂದು ಟೇಬಲ್ ಮೇಲೆ ಐತಿ, ಹಿಂಗೆ ಈ ಟೇಬಲ್ ಮೇಲೆ ಐತೆ ಬುಕ್, ಅಪ್ಲೈಡ್ ಫೋರ್ಸ್ ಹಾಕಿ ವಿ ಆರ್ ಟ್ರೈಂಗ್ ಟು ಮೂವ್ ದ ಬುಕ್. ವೇರ್ ಆಸ್ ಅಪೋಸಿಟ್ ಡೈರೆಕ್ಷನ್ನೊಳಗೆ ಹಿಂಗೆ ಏನೈತಿ ಫ್ರಿಕ್ಷನಲ್ ಫೋರ್ಸ್ ಐತಿ. ಈಗ ನಾವು ಅಪ್ಲೈಡ್ ಫೋರ್ಸ್ 1 ನ್ಯೂಟನ್ ಹಾಕಿದ್ರೆ ಫ್ರಿಕ್ಷನಲ್ ಫೋರ್ಸ್ ಎಷ್ಟಿರ್ತೈತೆ ಗೊತ್ತಾನ? 1 ನ್ಯೂಟನ್. ಎರಡೂ ಸೇಮ್ ಇರ್ತಾವೆ, ಅಪ್ಲೈಡ್ ಫೋರ್ಸ್ ಆ್ಯಂಡ್ ಫ್ರಿಕ್ಷನಲ್ ಫೋರ್ಸ್. ಯಾಕೆ ಹೇಳ್ರಿ, ಯಾಕೆ ಎರಡೂ ಸೇಮ್ ಇರ್ತಾವೆ? ದ ಬುಕ್ ಈಸ್ ನಾಟ್ ಮೂವಿಂಗ್ ಅಲ್ಲ, ನಾ ಅನ್ಕೊಳ್ಳೋಣ ದ ಬುಕ್ ಈಸ್ ಅಟ್ ರೆಸ್ಟ್. ಎಲ್ಲಿ ತನಕ ನಾವಾಗಿ ಅದು ಮೂವ್ ಆಗ್ತದೆ ಅಂತ ಅನ್ಕೊಳ್ಳೋಂಗಿಲ್ಲ, ಅಲ್ಲಿ ತನಕ ಇದು ರೆಸ್ಟ್ನೊಳಗೆ ಇರಲಿ. ಅಪ್ಲೈಡ್ ಫೋರ್ಸ್ ಎಷ್ಟು ಹಾಕಿನ ನಾನು? 1 ನ್ಯೂಟನ್. ಹೌದಾ? ಇಫ್ ದ ಬುಕ್ ಈಸ್ ನಾಟ್ ಮೂವಿಂಗ್, ದಟ್ ಮೀನ್ಸ್ ಆಬ್ವಿಯಸ್ಲಿ ದ ಫ್ರಿಕ್ಷನಲ್ ಫೋರ್ಸ್ ಇಸ್ ಆಲ್ಸೋ 1 ನ್ಯೂಟನ್. ಈಗ ನಾ ಏನು ಮಾಡ್ತೀನಿ, 2 ನ್ಯೂಟನ್ ಅಂತೀನಿ, ಹೆಚ್ಚಿಗೆ ಫೋರ್ಸ್ ಹಾಕಿ ಆ ಬುಕ್ಕನ್ನು ಪುಷ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಅವಾಗೂ ಬುಕ್ ಮೂವ್ ಆಗಲಿಲ್ಲ ಅಂದರೆ ಸ್ಟ್ಯಾಟಿಕ್ ಫ್ರಿಕ್ಷನ್ ಅವಾಗ ಏನು ಬರ್ತೈತಲ್ಲ, ಇದಕ್ಕೆ FS ಅಂತ ಕರೀತಾರೆ. ಈಗ ಸ್ಟ್ಯಾಟಿಕ್ ಫ್ರಿಕ್ಷನ್ನು ಎಷ್ಟಿರ್ತೈತಿ? 2 ನ್ಯೂಟನ್. ನೀವು ಇದನ್ನು 3 ನ್ಯೂಟನ್ ಮಾಡಿರಿ ಅಪ್ಲೈಡ್ ಫೋರ್ಸ್, ಫ್ರಿಕ್ಷನಲ್ ಫೋರ್ಸು 3 ಆಗ್ತೈತಿ. ಎಲ್ಲಿ ತನಕ ಬುಕ್ ರೆಸ್ಟ್ನೊಳಗೆ ಇರ್ತೈತಿ, ವಿ ಸೇ ದ್ಯಾಟ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಈಸ್ ಈಕ್ವಲ್ಸ್ ಟು ಅಪ್ಲೈಡ್ ಫೋರ್ಸ್ ಅಂಟಿಲ್ ದ ಬುಕ್ ಈಸ್ ಅಟ್ ರೆಸ್ಟ್. ಅದಕ್ಕೆ ಏನು ಹೇಳ್ತಾರೆ ಗೊತ್ತಾ? ಸ್ಟ್ಯಾಟಿಕ್ ಫ್ರಿಕ್ಷನ್ ಈಸ್ ಸೆಲ್ಫ್ ಅಡ್ಜಸ್ಟಿಂಗ್ ಫೋರ್ಸ್ ಅಂತ ಕರೀತಾರೆ. ಸ್ಟ್ಯಾಟಿಕ್ ಫ್ರಿಕ್ಷನ್ ಈಸ್ ಕಾಲ್ಡ್ ಆಸ್ ಸೆಲ್ಫ್ ಅಡ್ಜಸ್ಟಿಂಗ್ ಫೋರ್ಸ್. ಯಾಕೆ ಸೆಲ್ಫ್ ಅಡ್ಜಸ್ಟಿಂಗ್ ಫೋರ್ಸ್ ಅಂತಾರಂದ್ರೆ, ನಾವು ಹೆಂಗೆ ಅಪ್ಲೈಡ್ ಫೋರ್ಸನ್ನು ಹೆಚ್ಚಿಗೆ ಮಾಡ್ಕೊತ ಹೋಗ್ತೀವಲ್ಲ, ಸ್ಟ್ಯಾಟಿಕ್ ಫ್ರಿಕ್ಷನ್ನು ತಾನೇ ಹೆಚ್ಚಿಗೆ ಹಾಕೊಂತ ಹೋಗ್ತೈತಿ. ಎದಕ್ಕಂತ ಹೇಳ್ತೀನಿ, ನಾನು ಹೇಳಿದ್ನಲ್ಲ ಆಗಲೇ, ಇವೇನು ಇರ್ರೆಗ್ಯುಲಾರಿಟೀಸ್ ಇರ್ತಾವಲ್ಲ, ನೀವು ಎಷ್ಟು ಹೆಚ್ಚಿಗೆ ಫೋರ್ಸ್ ಹಾಕಿ ಆ ಬುಕ್ಕನ್ನು ಮೂವ್ ಮಾಡೋಕ್ಕೆ ಟ್ರೈ ಮಾಡ್ತೀರಿ, ಅಷ್ಟು ಒಂದಕ್ಕೊಂದು ಇವು ಇಂಟರ್ಲಾಕ್ ಆಗಿ, ಆ್ಯಸ್ ಯು ಗೋ ಆನ್ ಇನ್ಕ್ರೀಸಿಂಗ್ ದಿ ಅಪ್ಲೈಡ್ ಫೋರ್ಸ್, frictional force, particularly static friction we are talking about, that also increases. ಅದಕ್ಕೆ ಹಿಂಗೆ ಹೇಳ್ತಾರೆ, ಸ್ಟ್ಯಾಟಿಕ್ ಫ್ರಿಕ್ಷನ್ ಈಸ್ ರೆಫರ್ಡ್ ಟು ಆಸ್ ಸೆಲ್ಫ್ ಅಡ್ಜಸ್ಟಿಂಗ್ ಫೋರ್ಸ್. ಅಕಸ್ಮಾತ್ ಹಿಂಗೆ ಕೇಳ್ಬೋದು CET ಒಳಗೆ, ವಿಚ್ ಅಂದ್ರೆ ಅಮಾಂಗ್ ದ 4 ಫೋರ್ಸಸ್ ಗಿವನ್ ಬಿಲೋ ಈಸ್ ಅ ಸೆಲ್ಫ್ ಅಡ್ಜಸ್ಟಿಂಗ್ ಫೋರ್ಸ್ ಅಂತ. ಸ್ಟೇಟ್ಮೆಂಟ್ ಕರೆಕ್ಟ್ ಆಗಲಿಲ್ಲದೆ ಸ್ವಲ್ಪ ವಿಚಾರ ಮಾಡಿದರೆ ಸರಿತನಾಗಿ ಫ್ರೇಮ್ ಮಾಡ್ಬೋದು. ಈ 4ರೊಳಗೆ ಯಾವುದು ಸೆಲ್ಫ್ ಅಡ್ಜಸ್ಟಿಂಗ್ ಫೋರ್ಸ್ ಅಂತ ಕರಿತೀವಿ ನಾವು ಅಂತ ಕೇಳಿದರೆ ಸ್ಟ್ಯಾಟಿಕ್ ಫ್ರಿಕ್ಷನ್ ವಿಲ್ ಬಿ ದಿ ಆನ್ಸರ್. ಸೊ ಈಗ ಸ್ಟ್ಯಾಟಿಕ್ ಫ್ರಿಕ್ಷನ್ ಹಂಗೆ ಇನ್ಕ್ರೀಸ್ ಹಾಕೋಂತ ನಾ ಹೇಳಿದ್ನಲ್ಲ, 1 ನ್ಯೂಟನ್ ನಾವು ಅಪ್ಲೈಡ್ ಫೋರ್ಸ್ ಹಾಕಿವಿ, 1 ನ್ಯೂಟನ್ ಫ್ರಿಕ್ಷನಲ್ ಫೋರ್ಸ್ ಬಂತು. 2 ನ್ಯೂಟನ್ ಅಪ್ಲೈಡ್ ಫೋರ್ಸ್ ಹಾಕ್ತೀವಿ, 2 ನ್ಯೂಟನ್ ಫ್ರಿಕ್ಷನಲ್ ಫೋರ್ಸ್ ಬಂತು. ಹಿಂಗೆ ಹಾಕೋಂತ 10 ನ್ಯೂಟನ್ ನಾವು ಅಪ್ಲೈಡ್ ಫೋರ್ಸ್ ಹಾಕಿದ್ವಿ, ಫ್ರಿಕ್ಷನಲ್ ಫೋರ್ಸು 10 ಬಂತು. 11 ಹಾಕಿದ ಕೂಡಲೇ ದ ಬುಕ್ ಸ್ಟಾರ್ಟೆಡ್ ಟು ಮೂವ್. ಅಂದ್ರೆ ಈಗೇನು ಫ್ರಿಕ್ಷನಲ್ ಫೋರ್ಸ್ ಬರ್ತೈತಲ್ಲ ಅದಕ್ಕೆ ನಾವು ಕೈನೆಟಿಕ್ ಫ್ರಿಕ್ಷನ್ ಅಂತೀವಿ. ಸೊ ಎಲ್ಲಿ ತನಕ ಬುಕ್ಕು ರೆಸ್ಟ್ನೊಳಗಿತ್ತಲ್ರಿ, ಅವಾಗ ಹೈಯೆಸ್ಟ್ ಬಂದಿದ್ದ ಫೋರ್ಸ್ ಯಾವುದೀಗ? 10 ನ್ಯೂಟನ್, ಅಂಟಿಲ್ ದ ಬುಕ್ ವಾಸ್ ಅಟ್ ರೆಸ್ಟ್. ಸೊ ಇದಕ್ಕೆ ಈ 10ಗೆ ಇಲ್ಲಿ ತನಕ ಬುಕ್ ರೆಸ್ಟ್ನೊಳಗಿತ್ತಲ್ಲ, ಅದಕ್ಕೆ FS ಮ್ಯಾಕ್ಸ್ ಅಥವಾ Fmax ಅಂತ ಕರೀತಾರೆ, ಮ್ಯಾಕ್ಸಿಮಮ್ ಸ್ಟ್ಯಾಟಿಕ್ ಫ್ರಿಕ್ಷನ್. ಇನ್ನೇನು ಬುಕ್ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗ್ತೈತಿ ಅದಕ್ಕೆ ನಾವು ಮ್ಯಾಕ್ಸಿಮಮ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಲಿಮಿಟಿಂಗ್ ಫ್ರಿಕ್ಷನ್ ಅಂತ ಕರೀತಾರೆ. ಏನು? ಲಿಮಿಟಿಂಗ್ ಫ್ರಿಕ್ಷನ್. ಮ್ಯಾಕ್ಸಿಮಮ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಇಸ್ ಆಲ್ಸೋ ರೆಫರ್ಡ್ ಟು ಆಸ್ ಲಿಮಿಟಿಂಗ್ ಫ್ರಿಕ್ಷನ್. ಇಫ್ ಲಿಮಿಟಿಂಗ್ ಫ್ರಿಕ್ಷನ್ ಕ್ರಾಸ್ ಆದಮೇಲೆ, ಆ ಇರ್ರೆಗ್ಯುಲಾರಿಟೀಸ್ ರಪ್ಚರ್ ಆದಮೇಲೆ ಕೈನೆಟಿಕ್ ಫ್ರಿಕ್ಷನ್ ಸ್ಟಾರ್ಟ್ ಆಗ್ತೈತಿ, ಬಿಕಾಸ್ ದ ಆಬ್ಜೆಕ್ಟ್ ನೌ ಹ್ಯಾಸ್ ಸ್ಟಾರ್ಟೆಡ್ ಟು ಮೂವ್. ಆ್ಯಂಡ್ ದಿಸ್ ಕೈನೆಟಿಕ್ ಫ್ರಿಕ್ಷನ್ ವಿಲ್ ಬಿ ಲೆಸ್ ದ್ಯಾನ್, ಇದು ನಿಮ್ಗೆ ನೆನಪಿರ್ಬೋದು ಅಥವಾ ನೆನ್ಪಿಟ್ಕೋರಿ, ಈಗ ದಿಸ್ ಕೈನೆಟಿಕ್ ಫ್ರಿಕ್ಷನ್ ವಿಲ್ ಬಿ ಲೆಸ್ ದ್ಯಾನ್ ಮ್ಯಾಕ್ಸಿಮಮ್ ಸ್ಟ್ಯಾಟಿಕ್ ಫ್ರಿಕ್ಷನ್. ಅಂದ್ರೆ ಫಾರ್ ಎಕ್ಸಾಂಪಲ್, ಇಫ್ ದ ಮ್ಯಾಕ್ಸಿಮಮ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಇಸ್ 10 ನ್ಯೂಟನ್, ಇಲ್ಲಿ ನಾವು ತೊಗೊಂಡಂಗೆ ಕೈನೆಟಿಕ್ ಫ್ರಿಕ್ಷನ್ ಫಾರ್ ಎಕ್ಸಾಂಪಲ್ ಇಟ್ ವಿಲ್ ಬಿ 9. ಯಾಕಂದ್ರೆ ಇರ್ರೆಗ್ಯುಲಾರಿಟೀಸ್ ರಪ್ಚರ್ ಆದಮೇಲೆ ಅಪೋಸಿಷನ್ ಫೋರ್ಸ್ ಜಾಸ್ತಿ ಇರೋಂಗಿಲ್ಲ, ಕಡಿಮೆ ಇರ್ತೈತಿ. ಅದಕ್ಕೆ ನಾವು ಒಂದು ಕನ್ಕ್ಲೂಡ್ ಏನು ಮಾಡ್ಬೋದು ಅಂದರೆ, ಆಲ್ವೇಸ್ ಕೈನೆಟಿಕ್ ಫ್ರಿಕ್ಷನ್ ಈಸ್ ಲೆಸ್ ದ್ಯಾನ್ ಸ್ಟ್ಯಾಟಿಕ್ ಫ್ರಿಕ್ಷನ್. ಅಂದರೆ ಎಲ್ಲ ಸ್ಟ್ಯಾಟಿಕ್ ಫ್ರಿಕ್ಷನ್ ಅಲ್ಲ, ಅದರಾಗ ಮ್ಯಾಕ್ಸಿಮಮ್ ಇರ್ತೈತಲ್ಲ ಅದು 10 ನ್ಯೂಟನ್. ಸೊ ಕೈನೆಟಿಕ್ ಫ್ರಿಕ್ಷನ್ ಈಸ್ ಲೆಸ್ ದ್ಯಾನ್ ಮ್ಯಾಕ್ಸಿಮಮ್ ಸ್ಟ್ಯಾಟಿಕ್ ಫ್ರಿಕ್ಷನ್. ಇದು ನಾವು ನೆನ್ಪಿಟ್ಕೋಬೋದು.
ನೆಕ್ಸ್ಟ್ ಒಂದು ಕನ್ಸೆಪ್ಟ್ ಬರ್ತೈತಿ, ಈಗ ಹೇಳ್ಬಿಡ್ತೀನಿ. ಪರ್ಟಿಕ್ಯುಲರ್ಲಿ ನಾವು ಸ್ಟ್ಯಾಟಿಕ್ ಫ್ರಿಕ್ಷನ್ ಬಗ್ಗೆನ ಡಿಸ್ಕಸ್ ಮಾಡ್ಬೇಕಾರೆ ಇದೇನು ಮ್ಯಾಕ್ಸಿಮಮ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಅಂತ ನಾವು ಕರಿತೀವಲ್ಲ, ದಿಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ನಾರ್ಮಲ್ ರಿಯಾಕ್ಷನ್ ಫೋರ್ಸ್ ಅಂತ ಹೇಳ್ತಾರೆ. ನಾ ಆಗಲೇ ಹೇಳಿದ್ದೆ, ನಾರ್ಮಲ್ ರಿಯಾಕ್ಷನ್ ಫೋರ್ಸ್ ಅಂದರೆ ನಾವು ಒಂದು ಆಬ್ಜೆಕ್ಟ್ ಮೇಲೆ ನಿಂತಾಗ ಆ ಆಬ್ಜೆಕ್ಟ್ ಮೇಲೆ ನಾವು ಕೆಳಗಡೆ ಹಾಕ್ತೀವಿ ವೇಟ್, ಆ ಆಬ್ಜೆಕ್ಟಿಗೆ ವಾಪಸ್ ನಮ್ಮ ಮೇಲೆ ಫೋರ್ಸ್ ಹಾಕ್ತೈತಿ, ವಿಚ್ ಈಸ್ ಕಾಲ್ಡ್ ಆಸ್ ನಾರ್ಮಲ್ ರಿಯಾಕ್ಷನ್ ಫೋರ್ಸ್. ಲೈಕ್ ನೀವೊಂದು ಫ್ಲೋರ್ ಮೇಲೆ, ನೆಲದ ಮೇಲೆ ನಿಂತೀರಿ ಅಂದರೆ ನೀವು ನೆಲದ ಮೇಲೆ ಫೋರ್ಸ್ ಹಾಕ್ತೀರಿ, ಅದು ವೇಟ್. ವಾಪಸ್ ಆ ಫ್ಲೋರ್, ಆ ನೆಲ ನಿಮ್ಮ ಮೇಲೆ ಫೋರ್ಸ್ ಹಾಕ್ತೈತಿ, ದಟ್ ಈಸ್ ನಾರ್ಮಲ್ ರಿಯಾಕ್ಷನ್ ಫೋರ್ಸ್. ಸೊ ಈಗ ಆಬ್ವಿಯಸ್ಲಿ ವೇಟ್ ಹೆಂಗೆ ಜಾಸ್ತಿ ಆಗ್ತೈತಲ್ಲ, ನಾರ್ಮಲ್ ರಿಯಾಕ್ಷನ್ ಫೋರ್ಸ್ ಜಾಸ್ತಿ ಆಗ್ತೈತಿ, ಹೌದಾ? ದಟ್ ಮೀನ್ಸ್ ಇನ್ನೊಂದು ನಾವು ಏನು ಹೇಳ್ಬೋದು ಅಂದ್ರೆ, ಆಬ್ಜೆಕ್ಟದ ವೇಟ್ ಜಾಸ್ತಿ ಹಾಕೊಂತ ಹೋದಂಗೆ ಅಲ್ಲಿ ಬರುವಂಥ ಫ್ರಿಕ್ಷನ್ ಜಾಸ್ತಿ ಆಗ್ತೈತಿ. ಲೈಕ್ ಈಗ ನೋಡ್ರಿ, ಐ ಕ್ಯಾನ್ ರೈಟ್ ಎಫ್ ಮ್ಯಾಕ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವೇಟ್ ಅಂತ ಬರಿಬೋದಿಲ್ಲ ರೀ. ಒಂದು ಆಬ್ಜೆಕ್ಟದ ವೇಟ್ ಜಾಸ್ತಿ ಇದ್ದರೆ ಫ್ರಿಕ್ಷನ್ ಜಾಸ್ತಿ ಬರುತ್ತೆ. ಈಗ ಇಮ್ಯಾಜಿನ್ ಮಾಡಿರಿ, ಒಂದು ಸೂಟ್ ಕೇಸ್ ಇದೆ ಅಂತಿಕೋರಿ, ಎಂಪ್ಟಿ ಸೂಟ್ ಕೇಸ್, ಅದಕ್ಕೆ ಒಂದು ರೋಪ್ ಕನೆಕ್ಟ್ ಮಾಡಿ ಟ್ರೈ ಟು ಸ್ಲೈಡ್ ದ್ಯಾಟ್ ಸೂಟ್ ಕೇಸ್ ಆನ್ ದ ಫ್ಲೋರ್, ಜರ್ಸ್ಕೊಂಡು ಹೋಗ್ರಿ ಅದನ್ನು, ಅವಾಗ ಫ್ರಿಕ್ಷನ್ ಕಡಿಮೆ ಇರುತ್ತೆ. ಆಮೇಲೆ ಆ ಸೂಟ್ ಕೇಸ್ ಓಪನ್ ಮಾಡಿ ಅದನ್ನು ಫಿಲ್ ಮಾಡಿರಿ ಸ್ವಲ್ಪ ವೇಟ್ ಜಾಸ್ತಿ ಆಗೋಂಗೆ, ಡಿಪೆಂಡಿಂಗ್ ಆನ್ ಯುವರ್ ಬಜೆಟ್. ಮಣ್ಣು ಹಾಕ್ರಿ, ಕಲ್ಲು ಹಾಕ್ರಿ, ಮನ್ಯಾಗ ಭಾಳ ನಾ ಹೇಳ್ತಿದ್ದೀನಿ ಬಂಗಾರ ಇತ್ತಂದ್ರೆ ಬಂಗಾರ ಹಾಕಿ ಜಗ್ರಿ ಅದನ್ನು. ಸೊ ಅವಾಗ ವೇಟ್ ಜಾಸ್ತಿ ಆದಾಗ ಆಬ್ವಿಯಸ್ಲಿ ಯು ವಿಲ್ ಫೀಲ್ ದ್ಯಾಟ್ ಫ್ರಿಕ್ಷನ್ ಹ್ಯಾಸ್ ಇನ್ಕ್ರೀಸ್ಡ್. ಸೊ ವಿ ಕ್ಯಾನ್ ರೈಟ್ ಎಫ್ ಮ್ಯಾಕ್ಸ್, ಮ್ಯಾಕ್ಸಿಮಮ್ ಸ್ಟ್ಯಾಟಿಕ್ ಫ್ರಿಕ್ಷನ್, ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವೇಟ್ ಆಫ್ ದಿ ಆಬ್ಜೆಕ್ಟ್. ಆ್ಯಸ್ ವೇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ನಾರ್ಮಲ್ ರಿಯಾಕ್ಷನ್, ನಾ ಆಗಲೇ ಹೇಳಿದ್ನಲ್ಲ, ನಾವು ಒಂದು ಆಬ್ಜೆಕ್ಟ್ ಮೇಲೆ ಹಾಕ್ತೀವಿ ವೇಟ್, ಆ ಆಬ್ಜೆಕ್ಟ್ ವಾಪಸ್ ನಮ್ಮ ಮೇಲೆ ಹಾಕ್ತೈತಿ ನಾರ್ಮಲ್ ರಿಯಾಕ್ಷನ್. ವೇಟ್ ಜಾಸ್ತಿ ಆದರೆ ನಾರ್ಮಲ್ ರಿಯಾಕ್ಷನ್ ಜಾಸ್ತಿ ಆಗ್ತೈತಿ. ಸೊ ಇದ್ರ ಪ್ರಕಾರ ಎಫ್ ಮ್ಯಾಕ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮ್ಯಾಕ್ಸಿಮಮ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವೇಟ್. ಅಂದ್ರೆ ವಿ ಕ್ಯಾನ್ ಆಲ್ಸೋ ರೈಟ್ ಮ್ಯಾಕ್ಸಿಮಮ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ನಾರ್ಮಲ್ ರಿಯಾಕ್ಷನ್ ಅಂತ ಬರೆದ್ರೆ, ವೆನ್ ವಿ ರಿಮೂವ್ ದ ಪ್ರಪೋರ್ಷನಾಲಿಟಿ ಸಿಂಬಾಲ್ ವಿ ಗೆಟ್ ಎಫ್ ಮ್ಯಾಕ್ಸ್ ಈಸ್ ಈಕ್ವಲ್ಸ್ ಟು ಪ್ರಪೋರ್ಷನಾಲಿಟಿ ಸಿಂಬಾಲ್ ತೆಗೆದುಕೊಳ್ಳಿ ಒಂದು ಕಾನ್ಸ್ಟೆಂಟ್ ಬರ್ತೈತಿ ಮ್ಯೂ ಎಸ್ ಅಂತ, ಕೋಯಿಫಿಷಿಯಂಟ್ ಆಫ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಅಂತ ಕರೀತಾರೆ. ಮ್ಯೂ ಎಸ್ ಈಸ್ ಕೋಯಿಫಿಷಿಯಂಟ್ ಆಫ್ ಸ್ಟ್ಯಾಟಿಕ್ ಫ್ರಿಕ್ಷನ್. ವಿಲ್ ಕಮ್ ಬ್ಯಾಕ್ ಟು ದ್ಯಾಟ್ ಲೇಟರ್. ಸಿಮಿಲರ್ಲಿ ಐ ಕ್ಯಾನ್ ರೈಟ್ ಕೈನೆಟಿಕ್ ಫ್ರಿಕ್ಷನ್ ಈಸ್ ಆಲ್ಸೋ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ನಾರ್ಮಲ್ ರಿಯಾಕ್ಷನ್. ಅಂದರೆ ವೇಟ್ ಒಂದು ಆಬ್ಜೆಕ್ಟ್ ಜಾಸ್ತಿ ಇದ್ದರೆ ಅದು ಮೂವ್ ಆಗೋಬೇಕಾದ್ರೂ ಫ್ರಿಕ್ಷನ್ ಜಾಸ್ತಿ ಅದು ಕ್ರಿಯೇಟ್ ಮಾಡ್ತೈತಿ. ನೆಕ್ಸ್ಟ್ ಇದು ಪ್ರಪೋರ್ಷನಾಲಿಟಿ ಸಿಂಬಾಲ್ ತೆಗೆದ್ರೆ ಇಲ್ಲೊಂದು ಕಾನ್ಸ್ಟೆಂಟ್ ಬರ್ತೈತಿ ಮ್ಯೂ ಎಸ್ ಅಂತ ಹಾಕೊಳ್ಳಿಕ್ಕೆ ಬರ್ತಿದ್ವಲ್ಲ, ಈ ಸರ್ತಿ ಮ್ಯೂ ಕೆ, ದಟ್ ವಾಸ್ ಕೋಯಿಫಿಷಿಯಂಟ್ ಆಫ್ ಸ್ಟ್ಯಾಟಿಕ್ ಫ್ರಿಕ್ಷನ್. ಮ್ಯೂ ಕೆ ಈಸ್ ಕೋಯಿಫಿಷಿಯಂಟ್ ಆಫ್ ಕೈನೆಟಿಕ್ ಫ್ರಿಕ್ಷನ್. ಆಗಲೇ ನಾವು ಒಂದು ಮಾತು ಹೇಳಿದ್ದೆ, ಎಫ್ ಕೆ ಕೈನೆಟಿಕ್ ಫ್ರಿಕ್ಷನ್ ಈಸ್ ಆಲ್ವೇಸ್ ಲೆಸ್ ದ್ಯಾನ್ ಮ್ಯಾಕ್ಸಿಮಮ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಅಂತ. ಈಗ ನಾವು ಇದನ್ನು ವ್ಯಾಲ್ಯೂಸ್ ಹಾಕಿ ಪ್ರೂವ್ ಮಾಡ್ಬೋದು. ಡೈರೆಕ್ಟ್ಲಿ ನೀವು ನೆನ್ಪಿಟ್ಕೋರಿ, ಮ್ಯೂ ಕೆ ಸಿಮಿಲರ್ಲಿ ಮ್ಯೂ ಕೆ ವಿಲ್ ಬಿ ಲೆಸ್ ದ್ಯಾನ್ ಮ್ಯೂ ಎಸ್. ಕೈನೆಟಿಕ್ ಇದು ಸ್ಟ್ಯಾಟಿಕ್, ಇದು ಕೈನೆಟಿಕ್, ಇದು ಸ್ಟ್ಯಾಟಿಕ್. ಮ್ಯೂ ಕೆ ಈಸ್ ಲೆಸ್ ದ್ಯಾನ್ ಮ್ಯೂ ಎಸ್. ಸೊ ಮ್ಯೂ ಕೆ ಮತ್ತು ಮ್ಯೂ ಎಸ್ ಅಂದರೆ ನೀವು ಇದಕ್ಕೆ ನಾವು ಕರಿತೀವಿ ಕೋಯಿಫಿಷಿಯಂಟ್ ಆಫ್ ಕೈನೆಟಿಕ್ ಫ್ರಿಕ್ಷನ್, ಇದಕ್ಕೆ ನಾವು ಕರಿತೀವಿ ಕೋಯಿಫಿಷಿಯಂಟ್ ಆಫ್ ಸ್ಟ್ಯಾಟಿಕ್ ಫ್ರಿಕ್ಷನ್. ಏನು ಹಿಂಗಂದ್ರೆ, ಈಗ ಫಾರ್ ಎಕ್ಸಾಂಪಲ್ ತಗೋರಿ, ಒಂದು ಮಟೀರಿಯಲ್ ತಗೋರಿ, ಐಯರ್ನ್ ಹ್ಯಾಸ್ ಇಟ್ಸ್ ಓನ್ ಮ್ಯೂ ಎಸ್. ಐಯರ್ನಿಗೆ ಸಮಥಿಂಗ್ ಕಾಲ್ಡ್ ಆಸ್ ಮ್ಯೂ ಎಸ್ ಅಂತ ಇರುತ್ತೆ, ಕೋಯಿಫಿಷಿಯಂಟ್ ಆಫ್ ಸ್ಟ್ಯಾಟಿಕ್ ಫ್ರಿಕ್ಷನ್. ಆದರೆ ಐಯರ್ನಿಗೆ ಅದು ಪ್ಯೂರ್ ವ್ಯಾಲ್ಯೂ ಇರೋಂಗಿಲ್ಲ, ಅಬ್ಸಲ್ಯೂಟ್ ವ್ಯಾಲ್ಯೂ ಇರೋಂಗಿಲ್ಲ. ನೀವು ಐಯರ್ನಿಗೆ ಹೋಗಿ ಕೇಳ್ರಿ, ನಿಂದು ಮ್ಯೂ ಎಸ್ ಎಷ್ಟಲೇ? ಅವಾಗ ಅದಕ್ಕೆ ಕೇಳ್ದೈತಿ, ಓ ನನ್ನ ಮ್ಯೂ ಎಸ್ ವಿತ್ ರೆಸ್ಪೆಕ್ಟ್ ಟು ಅರ್ತ್ ಬೇಕನ್ನ ನಿನಗೆ, ವಿತ್ ರೆಸ್ಪೆಕ್ಟ್ ಟು ಗ್ಲಾಸ್ ಬೇಕನ, ಅಥವಾ ವಿತ್ ರೆಸ್ಪೆಕ್ಟ್ ಟು ಸ್ಟೀಲ್ ಬೇಕನ. ಈಗ ಲೈಕ್ ಒಂದು ಐಯರ್ನ್ ಬಾಕ್ಸ್ ಐತಿ, ಏನೈತಿ ಐಯರ್ನ್ ಬಾಕ್ಸ್ ಅಂದರೆ ಇಸ್ತ್ರಿ ಪೆಟ್ಟಿಗೆಲ್ಲ, ಕಬ್ಬಿಣದ್ದು ಡಬ್ಬಿ. ಇದನ್ನು ಒಂದು ಟೇಬಲ್ ಮೇಲೆ ಇಟ್ಟಾರ, ಆ ಟೇಬಲ್ ಮೇಲೆ ಗ್ಲಾಸ್ ಹಾಕ್ಯಾರ, ಹೌದಾ? ಈ ಮ್ಯೂ ಎಸ್ ವ್ಯಾಲ್ಯೂ ಫಾರ್ ದಿಸ್ ಐಯರ್ನ್ ವಿತ್ ರೆಸ್ಪೆಕ್ಟ್ ಟು ಗ್ಲಾಸ್ ಬೇರೆ ಆಗ್ತೈತಿ. ಈ ಗ್ಲಾಸ್ ತೆಗೆದು ನೀವಲ್ಲಿ ಸ್ಟೀಲ್ ಸರ್ಫೇಸ್ ಇತ್ತಂದ್ರೆ ಅವಾಗ ಅದು ಐಯರ್ನಿದ್ದು ಮ್ಯೂ ಎಸ್ ವ್ಯಾಲ್ಯೂ ಮತ್ತೆ ಚೇಂಜ್ ಆಗ್ತೈತಿ. ಈ ಮ್ಯೂ ಎಸ್ ವ್ಯಾಲ್ಯೂ ಏನು ಹೇಳ್ತದೆ ಗೊತ್ತಾ ನಮ್ಗೆ? ಡಿಪೆಂಡಿಂಗ್ ಆನ್ ದ ವ್ಯಾಲ್ಯೂ ಆಫ್ ಮ್ಯೂ ಎಸ್ ವಿ ಕ್ಯಾನ್ ಡಿಸೈಡ್ ಹೌ ಮಚ್ ವಿಲ್ ಬಿ ದ ಫ್ರಿಕ್ಷನ್ ಬಿಟ್ವೀನ್ ದೀಸ್ ಟು ಮಟೀರಿಯಲ್ಸ್, ಐಯರ್ನ್ ಆ್ಯಂಡ್ ಸ್ಟೀಲ್. ಈಗ ಲೈಕ್ ದಟ್ ಮೀನ್ಸ್ ನಾ ಏನು ಟ್ರೈ ಮಾಡತ್ತೀನಿ,
ಈಗ ಎರಡು ಮಟೀರಿಯಲ್ ತಗೋರಿ, ಐಯರ್ನ್, ಗ್ಲಾಸ್. ಇವು ಎರಡರ ನೋಡು ಒಂದು ಮ್ಯೂ ಎಸ್ ವ್ಯಾಲ್ಯೂ ಐತಿ. ಫಾರ್ ಎಕ್ಸಾಂಪಲ್ 4. ಐಯರ್ನ್ ಆ್ಯಂಡ್ ಒಂದು ನಿಮಿಷ, ಐಯರ್ನ್ ಆ್ಯಂಡ್ ಸ್ಟೀಲ್ ನಡು ಮ್ಯೂ ಎಸ್ ವ್ಯಾಲ್ಯೂ ಫಾರ್ ಎಕ್ಸಾಂಪಲ್ ನೀವು ತೊಗೊಂಡ್ರಿ 3 ಐತಿ. ಐಯರ್ನ್ ಕಾಮನ್ ಐತಿ ಎರಡೂ ಕಡೆ, ಬಟ್ ಒಂದು ವಿತ್ ರೆಸ್ಪೆಕ್ಟ್ ಟು ಗ್ಲಾಸ್, ಇನ್ನೊಂದು ಕಡೆ ವಿತ್ ರೆಸ್ಪೆಕ್ಟ್ ಟು ಸ್ಟೀಲ್. ಇಲ್ಲೇ 4 ಐತಿ ಕೋಎಫಿಷಿಯಂಟ್ ಆಫ್ ಸ್ಟಾಟಿಕ್ ಫ್ರಿಕ್ಷನ್, ಇಲ್ಲಿ ಐತಿ 3. ಇದರಿಂದ ಏನು ಗೊತ್ತಾಗುತ್ತೆ ಗೊತ್ತಾ ನಮ್ಗೆ? ಆ ಮ್ಯೂ ಎಸ್ ವ್ಯಾಲ್ಯೂ ನೋಡಿದ ಕೂಡಲೇ ಏನು ಗೊತ್ತಾಗ್ಬೇಕಂದ್ರೆ ಆ್ಯಕ್ಚುಲಿ ಸ್ಟೀಲ್ನೊಳಗೆ ಫ್ರಿಕ್ಷನ್ ಜಾಸ್ತಿ ಬರಬಹುದು ಆ್ಯಕ್ಚುಲಿ ಸ್ಪೀಕಿಂಗ್. ನಾ ಹಂಗೆ ಒಂದು ಎಕ್ಸಾಂಪಲ್ ತೊಗೊಳಾಗ್ತೇನೆ. ಗ್ಲಾಸ್ ಜೋಡಿ ವ್ಯಾಲ್ಯೂ ಎಷ್ಟು ಬಂದೈತಿ 4, ಸ್ಟೀಲ್ ಜೋಡಿ ಎಷ್ಟು ಬಂದೈತಿ 3. ಇದರಿಂದ ಏನು ಗೊತ್ತಾಗುತ್ತೆ ಅಂದ್ರೆ ವೆನ್ ಐಯರ್ನ್ ಈಸ್ ಇನ್ ಕಾಂಟ್ಯಾಕ್ಟ್ ವಿತ್ ಗ್ಲಾಸ್ ದೆರ್ ಈಸ್ ಮೋರ್ ಫ್ರಿಕ್ಷನ್. ಅಂದ್ರೆ ಹೈಯರ್ ದ ವ್ಯಾಲ್ಯೂ ಆಫ್ ಮ್ಯೂ ಎಸ್ ಮೋರ್ ಇಸ್ ದ ಫ್ರಿಕ್ಷನ್ ಅಂತ ಅದು ಇಂಡಿಕೇಟ್ ಮಾಡ್ತೈತಿ. ಇದಕ್ಕೆ ನಾ ಕ್ಲಾಸ್ನೊಳಗೆ ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳಿದ್ದೆ. ನೀವು ಒಂದು ಟೈರ್ ವೆಹಿಕಲ್ದು ಟೈರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಒಳಗೆ ವರ್ಕ್ ಮಾಡ್ತೀರಿ, ಸನ್ಮಾರ್ಗ ಟೈರ್ಸ್ ಅಂಥೇಳಿ. ಆ ಕಂಪ್ನಿಯವ್ರು ನಿಮಗೆ ಆ ಟೈರ್ ಮ್ಯಾನುಫ್ಯಾಕ್ಚರ್ ಮಾಡೋಕೆ ರಬ್ಬರ್ ಏನು ಬೇಕಲ್ಲ ಅದನ್ನು ಪರ್ಚೇಸ್ ಮಾಡ್ಬೇಕು ಅಂಥೇಳಿ ಕಳಿಸ್ಯಾರ ಒಂದು ಫ್ಯಾಕ್ಟ್ರಿಗೆ. ಅಲ್ಲಿ ಹೋಗಿ ನೀವು ಆ ರಬ್ಬರ್ ಕೇಳ್ತೀರಿ, ರಬ್ಬರ್ ಕೊಡ್ರಿ ಅಂಥೇಳಿ. ಅವ್ರು ವಾಪಸ್ ಕೇಳ್ತಾರೆ ಪೆನ್ಸಿಲ್ ಎಳಗ್ಸೋದನ್ನು ಅಲ್ರಿ ಟೈರ್ ಮಾಡೋಕೆ. ಓ ಹೌದನ್, ಟೈರ್ ಅಂದ್ರೆ ಯಾವ ಟೈರ್? ಬೈಕಿಂದು, ಲಾರಿದು. ನೀವು ಹೇಳ್ತೀರಿ ಇಲ್ರಿ ಲಾರಿದು. ಅವಾಗ ಅವ್ರು ಒಂದಿಷ್ಟು ರಬ್ಬರ್ ತಂದಿಡ್ತಾರೆ ನಿಮ್ಮ ಮುಂದೆ. ಇದ್ರ ಚಲೋದು ಕೊಡ್ರಿ, ಚಲೋದು ನೋಡಿ ಕೊಡ್ರಿ ಅಂತ ನೀವು ಅನ್ನಕ್ಕೆ ಬರೋಂಗಿಲ್ಲ. ಅವರು ಕೇಳ್ತಾರೆ ನಿಮ್ಗೆ ಪರ್ಟಿಕ್ಯುಲರ್ಲಿ ಎಷ್ಟು ಮ್ಯೂ ಎಸ್ ವ್ಯಾಲ್ಯೂ ಇದು ಬೇಕು. ಸೊ ನಿಮಗೆ ಹೆಚ್ಚಿಗೆ ಫ್ರಿಕ್ಷನ್ ಬೇಕಾಗಿತ್ತು ಅಂದರೆ ಅಂದರೆ ಯು ಆರ್ ಡಿಸೈನಿಂಗ್ ದ ಲಾರಿ ಆರ್ ದ ಟೈರ್ಸ್ ಆಫ್ ದ ಲಾರಿ ಆನ್ ವಾಟ್ ಕೈಂಡ್ ಆಫ್ ರೋಡ್ ಅನ್ನೋದ್ರ ಮೇಲೆ ಎಷ್ಟು ಫ್ರಿಕ್ಷನ್ ಬೇಕಾಗಬಹುದು. ಅವಾಗ ನೀವು ಹೇಳಬೇಕು ಪರ್ಟಿಕ್ಯುಲರ್ ಇದು ಮ್ಯೂ ಎಸ್ ವ್ಯಾಲ್ಯೂ ಇದು ನನಗೆ ರಬ್ಬರ್ ಕೊಡು, ಬಿಕಾಸ್ ನಾನು ಅದರಿಂದ ಟೈರ್ ಮಾಡ್ತೀನಿ. ಅಂದರೆ ಕಂಪ್ಯಾರಿಸನ್ ಮಾಡ್ಬೇಕಾರೆ ನಿಮ್ಮ ಮುಂದೆ 2 ರಬ್ಬರ್ ಅದಾವಂದ್ರೆ ಒಂದ್ರದ್ದು ಮ್ಯೂ ಎಸ್ ವ್ಯಾಲ್ಯೂ ಕಡಿಮೆ ಇದ್ರೆ ದ್ಯಾಟ್ ಪರ್ಟಿಕ್ಯುಲರ್ ರಬ್ಬರ್ ವೆನ್ ಯು ಮ್ಯಾನುಫ್ಯಾಕ್ಚರ್ ಟೈರ್ ವಿತ್ ದ್ಯಾಟ್ ರಬ್ಬರ್ ದ್ಯಾಟ್ ವಿಲ್ ಗಿವ್ ಲೆಸ್ ಫ್ರಿಕ್ಷನ್. ವೇರಾಸ್ the rubber having higher mu s value will give more friction when you manufacture tire from that rubber on that particular road. So mu s value or mu k value always they indicate how much friction will those material give with particular materials, ಬೇರೆ materialಗೆ. ಆಮೇಲೆ ಇನ್ನೊಂದೇನು ಹೇಳಿದ್ನಲ್ಲ, mu k will be less than mu s. ಇದ್ರ ಮೀನಿಂಗ್ ಏನಂದ್ರೆ ನೀವು ಒಂದು ಎಕ್ಸಾಂಪಲ್ ತಗೋರಿ, ಐರನ್ ಆನ್ ಗ್ಲಾಸ್ ಎಕ್ಸಾಂಪಲ್ ತಗೋರಿ. ಕಬ್ಬಣನ್ನು ಗ್ಲಾಸ್ ಮೇಲೆ ಇಟ್ಟು ಮೂವ್ ಮಾಡೋಕ್ಕೆ ಟ್ರೈ ಮಾಡ್ಬೇಕಾರೆ ಅಥವಾ ಮೂವ್ ಮಾಡ್ಬೇಕಾರೆ ಸೇಮ್ ಮಟೀರಿಯಲ್ಲಿಗೆ ಐರನ್ ಮತ್ತು ಗ್ಲಾಸಿಗೆ ನೀವು ಕೈನೆಟಿಕ್ದು ಕೋಎಫಿಷಿಯಂಟ್ ಕ್ಯಾಲ್ಕ್ ಮಾಡಿದರೆ ಮ್ಯೂ ಕೆ ಅದರದ್ದೇನು ವ್ಯಾಲ್ಯೂ ಬರುತ್ತಲ್ಲ. ಫಾರ್ ಎಕ್ಸಾಂಪಲ್ ಇಫ್ ಇಟ್ ಇಸ್ 2, ಸೇಮ್ ಮಟೀರಿಯಲ್ ಐರನ್ ಆ್ಯಂಡ್ ಗ್ಲಾಸಿಗೆ ಮ್ಯೂ ಎಸ್ ನೀವು ಕ್ಯಾಲ್ಕುಲೇಟ್ ಮಾಡಿದರೆ ದಟ್ ವಿಲ್ ಬಿ ಹೈಯರ್ ಅಂತ ಹೇಳಕತ್ತಾರೆ ಅವರು. ಸೇಮ್ ಮಟೀರಿಯಲ್ಗೆ ಮ್ಯೂ ಕೆ ವ್ಯಾಲ್ಯೂ ವಿಲ್ ಬಿ ಲೆಸ್, ಅಂದ್ರೆ ಮೋಷನ್ನಾಗಿದ್ದಾಗ ಮ್ಯೂ ಕೆ ಬರ್ತೈತೆ ವ್ಯಾಲ್ಯೂ. ರೆಸ್ಟ್ನೊಳಗಿದ್ದು ಅಂದ್ರೆ ಗ್ಲಾಸ್ ಮೇಲೆ ಐಯರ್ನ ರೆಸ್ಟ್ನೊಳಗೆ ಐತಿ, ಬಟ್ ಯು ಆರ್ ಟ್ರೈಂಗ್ ಟು ಮೂವ್, ಸ್ಟ್ಯಾಟಿಕ್ ಫ್ರಿಕ್ಷನ್. ಸೊ ಕೋಎಫಿಷಿಯಂಟ್ ಆಫ್ ಕೆನೆಟಿಕ್ ಫ್ರಿಕ್ಷನ್ ವಿಲ್ ಬಿ ಲೆಸ್ ದ್ಯಾನ್ ಕೋಎಫಿಷಿಯಂಟ್ ಆಫ್ ಸ್ಟ್ಯಾಟಿಕ್ ಫ್ರಿಕ್ಷನ್. ಇದು ಸ್ಟ್ಯಾಟಿಕ್ ಫ್ರಿಕ್ಷನ್ ಆ್ಯಂಡ್ ಕೆನೆಟಿಕ್ ಫ್ರಿಕ್ಷನ್ ಬಗ್ಗೆ ಒಂದಿಷ್ಟು ಮಾಹಿತಿ ಹೇಳಿದ್ದೆ. ನಾ ಈಗ ಆಲ್ಮೋಸ್ಟ್ ಮುಗೀತದೆ ಅನಿಸುತ್ತಿದೆ, ನೋಡೋಣ. ಸೊ ಇಲ್ಲಿ ಬೇಕಾದ್ರೆ ನೀವು ಇದನ್ನು ವಿಡಿಯೋ ಪಾಸ್ ಮಾಡಿಕೊಂಡು ಏನರ ಓದ್ರಿ. 3 ಟೈಪ್ಸ್ ಇಲ್ಲೇ ನೆಕ್ಸ್ಟ್ ಆಲ್ಮೋಸ್ಟ್ ಹೇಳಿನ ಇದ್ರಾಗ. ಇನ್ನೊಂದು ಆ್ಯಂಗಲ್ ಆಫ್ ಫ್ರಿಕ್ಷನ್ ಅಂತ ಬರ್ತೈತಿ. ಇದು ಅಲ್ಲಿಗೆ ಬಂದಾಗ ನೋಡೋಣ ತಗೋರಿ. ನ್ಯೂಮರಿಕಲ್ಸ್ ಬಂದಾಗ ಕೈನೆಟಿಕ್ ಫ್ರಿಕ್ಷನ್, ರೋಲಿಂಗ್ ಫ್ರಿಕ್ಷನ್ ಅಂತ ಒಂದು ಬರ್ತೈತಿ. ರೋಲಿಂಗ್ ಫ್ರಿಕ್ಷನ್ ಅಂದ್ರೆ ವೀಲ್ಸ್ ಇರ್ತಾವಲ್ಲ ರೌಂಡ್. ಈಗ ನೀವು ಒಂದು ಸೂಟ್ಕೇಸನ್ನು ರಫ್ ರೋಡ್ ಮೇಲೆ ಸ್ಲೈಡ್ ಮಾಡ್ಬೇಕಾದ್ರೆ ಫ್ರಿಕ್ಷನ್ ಜಾಸ್ತಿ ಬರುತ್ತೆ. ಅದೇ ಸೂಟ್ಕೇಸಿಗೆ ಕೆಳಗೆ ವೀಲ್ಸ್ ಹಾಕ್ಬಿಟ್ರೆ ಫ್ರಿಕ್ಷನ್ ಕಡಿಮೆ ಆಗ್ತೈತಿ. ರೋಲಿಂಗ್ ಯಾವಾಗ ಇರ್ತೈತಲ್ಲ ಆಲ್ಮೋಸ್ಟ್ ಫ್ರಿಕ್ಷನ್ ಇಸ್ 0 ಅಂತ ಹೇಳ್ತಾರೆ. ನೆಕ್ಸ್ಟ್ ಆ್ಯಂಗಲ್ ಆಫ್ ರಿಪೋಸ್ ಆರ್ ಆ್ಯಂಗಲ್ ಆಫ್ ಸ್ಲೈಡಿಂಗ್ ಅಂತ ಬರ್ತೈತಿ. ಆ್ಯಂಗಲ್ ಆಫ್ ರಿಪೋಸ್ ಅಥವಾ ಆ್ಯಂಗಲ್ ಆಫ್ ಸ್ಲೈಡಿಂಗ್ ಅಂದ್ರೆ ಏನಂದ್ರೆ, ಈಗ ಒಂದು ಇನ್ಕ್ಲೈನ್ಡ್ ಪ್ಲೇನ್ ತಗೋರಿ, ಹಿಂಗೆ ಜಾರ್ಕೊಂಡಿಗತ್ತೆ, ಅದ್ರ ಮೇಲೆ ಒಂದು ಬಾಕ್ಸ್ ಇಡ್ರಿ. ಇದು ಹಿಂಗೆ ಇಟ್ಕೊಳ್ಳಿ, ಅದು ಜರದು ಬಿಡೋಂಗಿಲ್ಲ. ಈಗ ನೀವೇನು ಮಾಡಿರಿ, ಇದೇನು ಇನ್ಕ್ಲೈನ್ ಪ್ಲೇನ್ ಐತಲ್ಲ ಇದನ್ನು ಲಿಫ್ಟ್ ಮಾಡ್ಕೊತ ಹೋಗ್ರಿ. ಹಿಂಗೆ ಫಸ್ಟಿಗೆ ಅದು ನೆಲದ ಮೇಲೆ ಐತಿ, ಅಲ್ಲಿಂದ ಹಿಂಗೆ ಲಿಫ್ಟ್ ಮಾಡ್ಕೊತ ಹೋಗ್ರಿ ಅದನ್ನು. ಈಗ ಲೈಕ್ ಕಾರ್ಡ್ಬೋರ್ಡ್ ತಗೋರೆ,
ಎಕ್ಸಾಮ್ ಬರೆಯೋಕೆ ಯೂಸ್ ಮಾಡ್ತಾರಲ್ಲ ಒಂದು ಕಾರ್ಡ್ಬೋರ್ಡ್ ತೊಗೊರಿ, ಒಂದು ಬುಕ್ ತೊಗೊರಿ, ಕಾರ್ಡ್ಬೋರ್ಡ್ ತೊಗೊಂಡ್ರಿ ಅಂತ ತಿಕ್ಕೋರಿ, ಅದ್ರ ಮೇಲೆ ಒಂದು ರಬ್ಬರ್ ಇಡ್ರಿ. ಆ ಕಾರ್ಡ್ಬೋರ್ಡನ್ನು ಒಂದು ಸೈಡ್ ಅಷ್ಟು ಹಿಂಗೆ ಒಂದು ನಿಮಿಷ ಒಂದು ಸೈಡ್ ಅಷ್ಟು ಆ ಕಾರ್ಡ್ಬೋರ್ಡನ್ನು ಹಿಂಗೆ ಲಿಫ್ಟ್ ಮಾಡ್ಕೊಂತ ಹೋಗ್ರಿ. ಲೈಕ್ ಇಲ್ಲಿ ನನ್ನ ಕಡೆ ಒಂದು ಪೆನ್ನಿನ ಟೋಪನ್ ಐತಿ, ಹಿಂಗೆ ಫ್ಲ್ಯಾಟ್ ಹಿಡ್ದಿನ. ಸೊ ಇದನ್ನು ಹಿಂಗೆ ಲಿಫ್ಟ್ ಮಾಡ್ಕೊತ ಹೋಗ್ರಿ, ಇನ್ಕ್ಲೈನ್ ಮಾಡ್ಕೊತ ಹೋಗ್ರಿ. ಒಂದು ಪರ್ಟಿಕ್ಯುಲರ್ ಆ್ಯಂಗಲ್ ರೀಚ್ ಆದ್ಕೊಳ್ಳೆ ಅದು ಆಬ್ಜೆಕ್ಟ್ ಹಿಂಗೆ ಸ್ಲೈಡಾಗಿ ಕೆಳಗೆ ಬಿದ್ದುಬಿಡ್ತೈತಿ. ಇದಕ್ಕೆ ಈ ಆ್ಯಂಗಲ್ ಬಗ್ಗೆ ಮಾತಾಡ್ತೀವಿ ನಾವು, ಈ ಥೀಟಾ. ಇದಕ್ಕೆ ಆ್ಯಂಗಲ್ ಆಫ್ ರಿಪೋಸ್ ಅಥವಾ ಆ್ಯಂಗಲ್ ಆಫ್ ಸ್ಲೈಡಿಂಗ್ ಅಂತ ಕರೀತಾರೆ. ಸೊ ಅದು ಆ್ಯಂಗಲ್ ಆಫ್ ಫ್ರಿಕ್ಷನ್ ಅಂತ ಒಂದಿತ್ತಲ್ಲ, ಅದೊಂದು ಹೇಳ್ಬಿಡ್ತೀನಿ ನಾನು ನಿಮ್ಗೆ ಏನಂಥೇಳಿ. ಈಗ ಇಲ್ಲೊಂದು ಆಬ್ಜೆಕ್ಟ್ ಐತೆ, ಅದನ್ನು ನ್ಯೂಮರಿಕಲ್ ಬಂದಾಗ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಈಗ ಹೇಳ್ಬಿಡ್ತೀನಿ ನೋಡ್ರಿ. ಒಂದು ನಿಮಿಷ, ಇದು ಸ್ವಲ್ಪ ಕಲರ್ಸ್ ಯೂಸ್ ಮಾಡ್ಬಿಡೋಣ. ಇದ್ರ ಮೇಲೆ ನಾನು ಇಲ್ಲೇ ಅಪ್ಲೈಡ್ ಫೋರ್ಸ್ ಹಾಕ್ತೀನಿ ಹಿಂಗೆ, ಹೌದಾ? ಸೊ ನೆಕ್ಸ್ಟ್ ಇದ್ರ ಮೇಲೆ ಈ ಕಡೆ ಸ್ಟಾಟಿಕ್ ಫ್ರಿಕ್ಷನ್ ಬಂತು, ಆಬ್ಜೆಕ್ಟ್ ಇನ್ನೂ ರೆಸ್ಟ್ನೊಳಗೆ ಐತಿ, ಅದ್ರಾಗ ಮ್ಯಾಕ್ಸಿಮಮ್ ಸ್ಟಾಟಿಕ್ ಫ್ರಿಕ್ಷನ್ ಬಂತು ಅಂತ ತಿಳ್ಕೊರಿ. ಅಂದರೆ ಫಾರ್ ಎಕ್ಸಾಂಪಲ್ ನಾನು ಇಲ್ಲೇ 10 ನ್ಯೂಟನ್ ಅಪ್ಲೈಡ್ ಫೋರ್ಸ್ ಹಾಕಿನಿ, 10 ನ್ಯೂಟನ್ನ ಇದು ಮ್ಯಾಕ್ಸಿಮಮ್ ಸ್ಟಾಟಿಕ್ ಫ್ರಿಕ್ಷನ್ ಬಂದೈತಿ. ಸೊ ನೆಕ್ಸ್ಟ್ ಇಲ್ಲೇ ಬೇಕಾದ್ರೆ ಇದನ್ನು ಇನ್ನೊಂದು ಕಲರ್ ತಗೊಳ್ಳೋಣ. ಓಕೆ, ಇದ್ರದ್ದು ವೇಟ್ ಆ್ಯಕ್ಟ್ ಆಗ್ತಿರ್ತೈತಿ ಕೆಳಗೆ, ಅದು ಕಾಣಿಸೋದು ಅಂತ ಅಂದ್ಕೊಂಡಿನಿ ಕಲರ್. ಇದ್ರದ್ದೊಂದು ನಾರ್ಮಲ್ ರಿಯಾಕ್ಷನ್ ಇರುತ್ತೆ. ಈಗ ನಾವೇನು ಮಾಡ್ಬೇಕಂದ್ರೆ ಈ ನಾರ್ಮಲ್ ರಿಯಾಕ್ಷನ್ ಮತ್ತು ಈ ಮ್ಯಾಕ್ಸಿಮಮ್ ಸ್ಟಾಟಿಕ್ ಫ್ರಿಕ್ಷನ್ ಇವೆರಡನ್ನೂ ಕನ್ಸಿಡರ್ ಮಾಡಿರಿ. ಇವೆರಡರದ್ದು ರಿಸಲ್ಟೆಂಟ್ ಕ್ಯಾಲ್ಕ್ ಮಾಡಿರಿ. ಇಲ್ಲಿ ಸೆಂಟರ್ನೊಳಗೆ ಎಲ್ಲೋ ಬರ್ತೈತೆ ಅದು ಇನ್ ಬಿಟ್ವೀನ್. ಇಲ್ಲಿ ನಾನು ಕ್ಯಾಲ್ಕುಲೇಟ್ ಮಾಡಿದ್ದು ಏನಿದೆ, ರಿಸಲ್ಟೆಂಟ್ ಆಫ್ ಮ್ಯಾಕ್ಸಿಮಮ್ ಸ್ಟಾಟಿಕ್ ಫ್ರಿಕ್ಷನ್ ಆ್ಯಂಡ್ ನಾರ್ಮಲ್ ರಿಯಾಕ್ಷನ್. ಆವಾಗ ಈ ರಿಸಲ್ಟೆಂಟ್ ಮತ್ತು ನಾರ್ಮಲ್ ರಿಯಾಕ್ಷನ್ ನಡು ಇಲ್ಲೊಂದು ಆ್ಯಂಗಲ್ ಇರ್ತೈತಲ್ಲ ಥೀಟಾ, ದಿಸ್ ಈಸ್ ಕಾಲ್ಡ್ ಆಸ್ ಆ್ಯಂಗಲ್ ಆಫ್ ಫ್ರಿಕ್ಷನ್. ನಾ ಆಗಲೇ ಹಿಂಗೆ ಸ್ಲೈಡ್ ಹಿಂಗೆ ಮಾಡಿದ್ಮೇಲೆ ಅದು ಬೇರೆ, ಅದು ಆ್ಯಂಗಲ್ ಆಫ್ ರಿಪೋಸ್ ಅದು, ಇದು ಆ್ಯಂಗಲ್ ಆಫ್ ಫ್ರಿಕ್ಷನ್ ಹಿಂದಿನ ಟಾಪಿಕ್ನಾಗಿತ್ತು. ಸೊ ಆ್ಯಂಗಲ್ ಆಫ್ ಫ್ರಿಕ್ಷನ್ ಈಸ್ ಅನ್ ಆ್ಯಂಗಲ್ ಥೀಟಾ ವಿಚ್ ಈಸ್ ದಿ ಆ್ಯಂಗಲ್ ಬಿಟ್ವೀನ್ ರಿಸಲ್ಟೆಂಟ್ ಆಫ್ ಮ್ಯಾಕ್ಸಿಮಮ್ ಸ್ಟಾಟಿಕ್ ಫ್ರಿಕ್ಷನ್ ಆ್ಯಂಡ್ ನಾರ್ಮಲ್ ರಿಯಾಕ್ಷನ್ ವಿತ್ ದ ನಾರ್ಮಲ್ ರಿಯಾಕ್ಷನ್. ಅವು ಎರಡು ನೋಡು, ರಿಸಲ್ಟೆಂಟ್ ಮತ್ತು ನಾರ್ಮಲ್ ರಿಯಾಕ್ಷನ್ ನೋಡು ಆ್ಯಂಗಲ್ ಬರ್ತಲ್ಲ ಅದು. ಆ್ಯಂಡ್ ಇಟ್ ಈಸ್ ಫೌಂಡ್ ದ್ಯಾಟ್ ಆ್ಯಂಗಲ್ ಆಫ್ ಫ್ರಿಕ್ಷನ್ ಥೀಟಾ ವಿಲ್ ಆಲ್ವೇಸ್ ಬಿ ಈಕ್ವಲ್ ಟು ಆ್ಯಂಗಲ್ ಆಫ್ ರಿಪೋಸ್ ಅಥವಾ ಆ್ಯಂಗಲ್ ಆಫ್ ಸ್ಲೈಡಿಂಗ್. ಅಂದರೆ ಎರಡರಾಗ ಒಂದು ನಿಮಗೆ ಗೊತ್ತಿತ್ತಂದ್ರೆ ಆ್ಯಂಗಲ್ ಆಫ್ ಸ್ಲೈಡಿಂಗ್ ಗೊತ್ತಿದ್ರೆ ಆ್ಯಂಗಲ್ ಆಫ್ ಫ್ರಿಕ್ಷನ್ ಎರಡೂ ಸೇಮ್ ಇರ್ತಾವೆ, ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ಇಷ್ಟು ಸಾಕು. ಇನ್ನೊಂದು ಕನ್ಸೆಪ್ಟ್ ಬರ್ತೈತಿ ಬ್ಯಾಂಕಿಂಗ್ ಆಫ್ ರೋಡ್ಸ್ ಅಂಥೇಳಿ. ಅದು ಬೇಕಾದ್ರೆ ನೀವು ನಿಮ್ಮ ಟೆಕ್ಸ್ಟ್ ಬುಕ್ ಯಾವುದಿದ್ರೆ ಓದ್ಕೊಂಡಿರಿ, ಇಲ್ಲದು ರೆಡಿ ಇಲ್ಲ. ಸೊ ಹೀಗಾಗಿ ಆ್ಯಂಡ್ ನ್ಯೂಮರಿಕಲ್ಸ್ ಬಂದಾಗ ಬೇಕಾದ್ರೆ ಮತ್ತು ಆ್ಯಂಗಲ್ ಆಫ್ ಬ್ಯಾಂಕಿಂಗ್ ಅಂದ್ರೆ ಅಂತ ಹೇಳ್ತೀನಿ. ಅಂದ್ರೆ ಒಂದು ಆಬ್ಜೆಕ್ಟ್ ಸರ್ಕ್ಯುಲರ್ ಮೋಷನ್ನಾಗ ಹೋಗ್ಬೇಕಾದ್ರೆ ಅದಕ್ಕೆ ಟುವರ್ಡ್ಸ್ ಸೆಂಟರ್ ಒಂದು ಫೋರ್ಸ್ ಬೇಕಾಗ್ತದೆ, ಸೆಂಟ್ರಿಪಿಟಲ್ ಫೋರ್ಸ್. ಅದನ್ನು ಪ್ರೊವೈಡ್ ಮಾಡೋಕೆ ಅದು ರೋಡನ್ನು ಸ್ವಲ್ಪ ಹಿಂಗೆ ಹೈಟ್ ಮಾಡ್ತಾರೆ ಒಂದು ಸೈಡು, ಅದಕ್ಕೆ ಬ್ಯಾಂಕಿಂಗ್ ಅಂತ ಕರೀತಾರೆ. ಅವಾಗ ನಾರ್ಮಲ್ ರಿಯಾಕ್ಷನ್ ಫೋರ್ಸ್ ಏನು ಹಿಂಗೆ ಆ್ಯಕ್ಟ್ ಆಗ್ತಿರುತ್ತಲ್ಲ, ಸ್ವಲ್ಪ ಅದು ಹಿಂಗೆ ಬೆಂಡ್ ಆಗಿ ಅದ್ರದ್ದೊಂದು ಕಾಂಪೋನೆಂಟ್ ಬಂದು ಟುವರ್ಡ್ಸ್ ಸೆಂಟರ್ ಒಂದು ಫೋರ್ಸ್ ಕೊಡ್ತೈತೆ. ಅದು ಈಸಿಯಾಗಿ ಸರ್ಕ್ಯುಲರ್ ಮೋಷನ್ ಒಳಗೆ ಆಬ್ಜೆಕ್ಟ್ ಹೋಗುವಂಗೆ. ಓಕೆ, ಸೊ ಇಲ್ಲಿಗೆ ಆ್ಯಸ್ ಮಚ್ ಆಸ್ ಪಾಸಿಬಲ್ ಲಾಸ್ ಆಫ್ ಮೋಷನ್ನ ರಿವಿಷನ್ ಮಾಡ್ಸೋಕ್ಕೆ ಟ್ರೈ ಮಾಡೀನಿ. ಹೋಪ್ಫುಲಿ ನಿಮ್ಗೆ ಅರ್ಥ ಆಗೈತೆ ಅಂತ ಅಂದ್ಕೊಂಡಿನಿ ನಾನು. ಮತ್ತು ನಾವು ನ್ಯೂಮರಿಕಲ್ಸ್ ಕಂಟಿನ್ಯೂ ಮಾಡೋಣಂತೆ. ಆ್ಯಂಡ್ ಲಾಸ್ ಆಫ್ ಮೋಷನ್ ಮೇಲೆ ನ್ಯೂಮರಿಕಲ್ಸ್ ಮಾಡ್ಬೇಕಂದ್ರೆ ಮೋಷನ್ ಇನ್ ಸ್ಟ್ರೇಟ್ ಲೈನದ ಫಾರ್ಮುಲಾನ ಮತ್ತು ಸ್ವಲ್ಪ ಮೋಷನ್ ಇನ್ ಪ್ಲೇನದ್ದು ಫಾರ್ಮುಲಾನು ಇಲ್ಲಿ ಯೂಸ್ ಆಗ್ತಾವೆ. ಮತ್ತು v = u + ct, s = t + ½ t ಸ್ಕ್ವೇರ್ ಬರ್ತಾವೆ, ಮತ್ತು ಬೇರೆ ಕಾನ್ಸೆಪ್ಟು ಬರ್ತಾವೆ ನೋಡಂತ. ಸೊ ಹೋಪ್ಫುಲಿ ಯು ಹ್ಯಾವ್ ಅಂಡರ್ಸ್ಟುಡ್ ದ ಚಾಪ್ಟರ್. ಒಂದು ಸ್ವಲ್ಪ ರೀಕ್ಯಾಪ್ ಆತ್ ಲಾಸ್ ಆಫ್ ಮೋಷನ್. ಹೌದು ನೋಡಿ ಹಿಂಗೆ ಹೇಳಿದ್ದು ನೋಡಿವ ಅಂತ ನೆನಪಾಗೈತೆ ಅಂತ ಅಂದ್ಕೊಂಡೀನಿ. ಸೊ ವಿಲ್ ಕಂಟಿನ್ಯೂ ವಿತ್ ನ್ಯೂಮರಿಕಲ್ಸ್ ಆನ್ ದಿಸ್ ಚಾಪ್ಟರ್, ಓಕೆ, ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು, ನಮಸ್ಕಾರ.